ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಸಿರ್ಸಿಯ ಅಮೋಘ ಇ ಮೋಟಾರ್ಸ್ ಸಂಸ್ಥೆಯ ವರ್ಕ್ಶಾಪ್ನಲ್ಲಿದ್ದೀವಿ. ಇಲ್ಲಿ ಗಾಡಿಗಳೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ನಾವು ನಿಂತು ಮಾತಾಡೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ, ಇವರೇನೋ ಹೇಳ್ತಾರೆ ನಾವೇ ಮಾಡ್ತೀವಿ ಅಂತ. ಯಾರಿಗೊತ್ತು, ನಾವು ಆಚೆ ಹೋದ್ಮೇಲೆ ಎಲ್ಲ ಚೈನಾ ಪಾರ್ಟ್ಸ್ ಸೇರಿಸ್ತಾರೆ ಹೇಳುವಂಥ ಜನರ ತಲೆಯಲ್ಲಿ ಇರ್ತದೆ. ಇಲ್ಲ, ಇವರು ವರ್ಕ್ಶಾಪಲ್ಲಿ ಲಿಟ್ರಲಿ ಇವರೇ ಮಾಡ್ತಾರೆ. ನೀವು ಹಿಂದಿನ ಕಂತಲ್ಲಿ ನೋಡಿರ್ತೀರಿ, ನಮ್ಮ ಸಂತೋಷ್ ಅವ್ರು ಹೇಳಿದರು ಸ್ಪೇರ್ಸನ್ನು ಎಲ್ಲ ಈಗೇನು ಮಾರುತಿನವ್ರು ಕಾರ್ ಮಾಡಿದ ತಕ್ಷಣ ಏನೇನು ಮಾರುತಿಯವ್ರನ್ನೇ ಕೂತ್ಕೊಂಡು ಎಲ್ಲ ಮಾಡೋದಿಲ್ಲ. ಅದು ಹ್ಯಾಂಡ್ಲ್ ಮಾಡ್ಕೊಳೋ ಬೇರೆ, ಚೈನ್ ಮಾಡ್ಕೊಳೋ ಬೇರೆ, ಆ ಥರ. ಬಟ್ ಮೇಜರ್ ಇವರ ಸ್ಪೆಸಿಫಿಕೇಷನ್ಸಿಗೆ ತಕ್ಕಾಗಿ ಬೇರೆಯವ್ರ ಹತ್ರ ಜಾಬ್ ವರ್ಕ್ ಮಾಡಿಸಿ ಅಸೆಂಬಲ್ ಮಾಡ್ತಾರೆ. ಒಂದಿಷ್ಟನ್ನು ಇವರೇ ಸ್ವಂತ. ಈ ವರ್ಕ್ಶಾಪಲ್ಲಿ ಇಲ್ಲಿ ಇದು ಭಾಳ ದೊಡ್ಡ ಫ್ಲೋರ್ ಇದೆ. ಇಲ್ಲಿ ಲಿಟ್ರಲಿ ಗಾಡಿ ರೆಡಿ ಆಗ್ತದೆ ಎಲ್ಲ ಸೇರಿಸಿ. ಸೊ ಹಾಗಾಗಿ ನಾವು ಇಲ್ಲೇ ನಿಂತು ಮಾತಾಡ್ತಾ ಇದ್ದೀವಿ. ನಮಗೂ ವಿಶ್ವಾಸ ಬರಬೇಕು, ಜೊತೆಗೆ ಅಲ್ಟಿಮೇಟ್ಲಿ ಈ ವೀಕ್ಷಕರಾದ ನಿಮಗೆ, ಬಳಕೆದಾರರಾದಂಥ ನಿಮಗೆ ಆ ವಿಶ್ವಾಸ ಬರಬೇಕಂತ ನಾವು ಹಿಂದಿನ ಕಂತಲ್ಲಿ ಇವರು ಜರ್ನಿ ಹೇಗಿತ್ತು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಈ ಕಂಪನಿಯ ಸಹ ಸಂಸ್ಥಾಪಕರಾದಂಥ ಶ್ರೀ ಹರೀಶ್ ಅವ್ರನ್ನ ಮಾತಾಡಿಸ್ತೀವಿ. ಅವರು ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರು. ಸೊ ಇದರಲ್ಲಿ ಅವರೇನು ಮಾಡ್ತಾರೆ, ಈ ಇದರದ್ದು ಮೂಲ ಆಪ್ರೇಷನ್ಸನ್ನು, ಬಿಸ್ನೆಸ್ ಸೈಡನ್ನು ಸಂತೋಷ್ ನೋಡಿಕೊಂಡ್ರೆ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿಯನ್ನು ಶ್ರೀ ಹರೀಶ್ ಮಾಡ್ತಾರೆ. ಅವ್ರ ಹತ್ರ ನಾವು ಮಾತಾಡಿಸಿ ಮತ್ತೆ ಈ ಕಾರ್ಯಕ್ರಮದ ಮುಂದೆ ಮತ್ತೆ ಸಂತೋಷ್ ಅವರು ನಮ್ಮ ಒಂದಿಷ್ಟು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಬನ್ನಿ ಶ್ರೀ ಹರೀಶ್ ಅವ್ರನ್ನ ಮಾತಾಡ್ಸೋಣ. ಹರೀಶ್ ಅವರು ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ನೀವು ಸಂತೋಷ್ ಅವ್ರ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತಾಯಿದ್ದೀರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೈಡು ನೀವು ನೋಡ್ಕೊತೀರಿ ಅಂತ ಹೇಳಿದರು. ಸೊ ಇಲ್ಲಿ ಇದು ನಿಮ್ಮ ಎಂಟರ್ಪ್ರೈಸ್ ಹೇಳೋದ್ರ ಜೊತೆಗೆ ಅಷ್ಟು ಪ್ರಮಾಣದ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಿದೆ. ಸಿರ್ಸಿ ಅಂತದ್ದು ಇದು ಸಣ್ಣ ಸಿಟಿನಲ್ಲಿ ಮುಖ್ಯವಾಗಿ ಇಲ್ಲ, ಕೃಷಿನೇ. ಇಂಜಿನಿಯರಿಂಗು ಇದೆಲ್ಲ ಭಾಳ ಕಡಿಮೆ, ಭಾಳ ಲಿಮಿಟೆಡ್ ಗ್ಯಾರೇಜ್ಗಳಿದೆ. ಬಿಟ್ಟರೆ ಮ್ಯಾನುಫ್ಯಾಕ್ಚರಿಂಗ್ ಎಸ್ ಎಚ್ ಇಲ್ಲ. ಇಂಜಿನಿಯರ್ಸನ್ನ ತೊಗೋತಿರೋ, ಡಿಪ್ಲೊಮಾದವ್ರನ್ನ ತೊಗೋತಿರೋ, ಯಾವ ಥರದವ್ರನ್ನ ಇಲ್ಲಿ ಎಂಪ್ಲಾಯ್ ಮಾಡ್ಕೋತೀರಿ? ಅಂದರೆ ಇಲ್ಲಿ ನಮಗೆ ಮೇನಾಗಿ ಬೇಕಾಗೋದು ಮೆಕ್ಯಾನಿಕಲ್ಲು, ಸ್ವಲ್ಪ ಕೆಲಸ ಮಾಡೋರು. ಅಂದರೆ ಒಂದು ವೆಲ್ಡಿಂಗ್ನವ್ರು ಬೇಕು, ಫಿಟ್ಟಿಂಗ್ ಮಾಡಬೇಕು, ವೈರ್ ಜಾಯಿಂಟ್ ಮಾಡಬೇಕು, ಈ ಥರದವರೇ ನಮಗೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋರು ಮತ್ತೆ ಮೆಕ್ಯಾನಿಕಲ್ ಕೆಲಸ. ಬಟ್ ಇಂಜಿನ್ ಸೈಡ್ ಇಲ್ಲ, ಇಂಜಿನ್ ಸೈಡ್ ಇಲ್ಲ ನಿಮ್ದು. ಯಾಕೆಂದ್ರೆ ಎಂಜಿನ್ ಇದ್ದಿದ್ದು ಗಾಡಿ ಅಲ್ಲ. ಈಗ ಡಿಗ್ರಿ ಆದವರು ಆ ಥರದವರೇ ನಮಗೆ ರಿಕ್ವೈರ್ಮೆಂಟ್ ಇರೋದಿಲ್ಲ. ಆಲ್ಮೋಸ್ಟ್ ಈಗ SSLC ಫೇಲ್ ಆದವರು ಇರ್ತಾರೆ, PUC ಫೇಲ್ ಆದವರು ಇರ್ತಾರೆ. ಬಟ್ ಗ್ಯಾರೇಜ್ ಕೆಲಸ ಮಾಡುವ ಆಸಕ್ತಿ ಇರೋರಿಗೆ ನಾವು ಇಲ್ಲಿ ಇದು ಮಾಡ್ತೇವೆ. ಅಂದ್ರೆ ಇದಷ್ಟು ಇದು ಅನ್ಸಲ್ಲ. ಅಂದ್ರೆ ಮತ್ತೆ ಇದು ಬಹುತೇಕ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಎಂಟರ್ಪ್ರಿನರ್ಸ್ ಸಮಸ್ಯೆ ಏನಂದ್ರೆ, ಭಾಳ ಎಜುಕೇಟೆಡ್ ನಿಲ್ಲೋದಿಲ್ಲ. ನೀವು ಬಂದು ಕೆಲಸ ಕಲ್ಸೋದ್ರೊಳಗೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ನೀವು ಕೆಲಸ ಮಾಡೋ ಆಸಕ್ತಿ ಇರುವಂತ ಹುಡುಗರಿಗೆ ಕೊಡ್ತೀರಿ. ಸೊಬಕ್ಕೆ ಈ ಕೆಲಸ ಟ್ರೈನ್ ಮಾಡ್ತೀರಿ. ಒಂದು 3 ತಿಂಗಳು ಬೇಕಾಗತ್ತೆ ನಿಮ್ಮಲ್ಲಿ? 3 ತಿಂಗಳ ಬೇಕಾಗುತ್ತೆ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಮತ್ತೆ ಯಾರೋ ಒಬ್ರು ಸ್ವಲ್ಪ QC ಕ್ವಾಲಿಟಿ ಚೆಕ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಸ್ವಲ್ಪ ಹೆಡ್ ಆಗಿ ನೋಡ್ತಾರೆ. ಅದು ಎಲ್ಲಕ್ಕಿಂತ ಮೇಲೆ ನೀವು ನೋಡ್ತೀರಿ. ಸ್ವಾಭಾವಿಕ. ನೀವು ಹಂಗಿದ್ರೆ ಈಗ ಇದಿಷ್ಟು ಒಂದು ತಿಂಗಳಿಗೆ ಒಂದು 40-50 ಗಾಡಿ ರೆಡಿ ಆಗ್ತಾ ಇದೆ. ಈಗ ಇನ್ನೂ ಸಣ್ಣದು ಅಂದ್ರೂ ಗಾಡಿ ರೆಡಿ ಆಗ್ತಾ ಇದೆ. ಇನ್ನೂ ಇದು ಪ್ರಾರಂಭಿಕ ಅಂತ. ಇದು ಇಡೀ ಕರ್ನಾಟಕಕ್ಕೆ ಹೋದರೆ ಇದು ಯಾವುದೂ ಸಾಕಾಗಲಿಕ್ಕಿಲ್ಲ ದೃಷ್ಟಿಯಿಂದ ಮಾಡಿದ್ರೆ ಸ್ಕೇಲ್ ಅಪ್ ಮಾಡ್ತೀರಿ. ಸೊ ಇದಿಷ್ಟಕ್ಕೆ ನಿಮಗೊಂದು 40-50 ಜನ ಕೆಲಸ ಮಾಡ್ತಾರೆ. ಈಗ ಸುಮಾರಾಗಿ 40 ಜನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮೇನ್ ಆಗಿ ಚೆಸ್ಸಿಂದ ಹಿಡಿದು ಪೇಂಟಿಂಗು, ವೈರಿಂಗು, ಫಿಟ್ಟಿಂಗು ಎಲ್ಲದೂ ಬರುತ್ತಲ್ಲ, ಎಲ್ಲ ಸೆಕ್ಷನ್ಗೂ ಜನ ಇದ್ದಾರೆ. ಈಗ ಇದು ನೀವು ಇದ್ರ ಮೂಲ ಚೆಸ್ ವೆಲ್ಡಿಂಗ್ನಿಂದ ಹಿಡಿದು ಕಟ್ಟಿಂಗು, ವೆಲ್ಡಿಂಗು, ಪೇಂಟಿಂಗ್ ಎಲ್ಲ ನೀವೇ ಮಾಡ್ತೀರಾ? ಮತ್ತೆ ಅದನ್ನ ಔಟ್ಸೋರ್ಸ್ ಮಾಡ್ತೀರಾ? ನೀವೇ ಮಾಡ್ತಾ ಇದ್ದೀರಿ. ಓಕೆ. ಸೊ ಹಂಗಿದ್ರೆ ಇದು ಅಂದ್ರೆ ಓಕೆ, ನಿಮಗೆ ಅಕ್ಯುರೇಸಿ ಇರ್ತದೆ, ಬಟ್ ಕೆಲಸ ಭಾಳ ಆಗ್ತದೆ. ಸ್ವಲ್ಪ ಜಾಸ್ತಿ ಅನಿಸಿದ್ರು ಅಂದ್ರೆ ಗ್ರಿಪ್ ಇರುತ್ತೆ, ಪರ್ಫೆಕ್ಷನ್ ಇರ್ತದೆ. ನಿಮಗೆ ಆವಾಗ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇಲ್ಲ ಅಂದ್ರೆ ಅವ ಹೆಚ್ಚು ಕಮ್ಮಿ ಮಾಡೋಣ ಹೇಳಿ ನೀವು ಇನ್ಯಾರನ್ನೋ ಹುಡುಕುವಂತ. ಯಾಕೆಂದ್ರೆ ನಾವೇ ಕಸ್ಟಮರ್ ಇದು ಗಾಡಿ ಕೊಡೋದಕ್ಕೆ ನಾವು ಮತ್ತೊಬ್ರು ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಮಾಡಿದ್ರು ನಾಳೆ ನಿಮ್ ಜವಾಬ್ದಾರಿ ಅಲ್ಲ. ಅಲ್ಟಿಮೇಟ್ಲಿ ಅಮೋಘ ಬ್ರ್ಯಾಂಡ್ ಜವಾಬ್ದಾರಿ. ನಾನೊಬ್ಬ ಕಸ್ಟಮರ್ ಆಗಿ ನನಗೆ ಅವ ಮಾಡ್ದ ಪಾಯಿಂಟ್ ಅಲ್ಲ. ಬ್ಯಾಟ್ರಿ ಹಾಳಾದ್ರೂ ನಾವು ಕೇಳೋದು ನಿಮ್ಮನ್ನೇ, ನಿಮ್ಮ ಬ್ರ್ಯಾಂಡನ್ನು ನಂಬೋದಕ್ಕೆ. ಹಾಗಾಗಿ ಸೊ ಇದು ಬಹುತೇಕ ಸಂದರ್ಭದಲ್ಲಿ ನೀವೇ ಮಾಡ್ತೀರಿ. ಕೆಲವೊಂದು ಸ್ಪೇರ್ಸ್ ತರೋದೊಂದು ಬಿಟ್ಟರೆ ನೀವು ಮಾಡ್ತೀರಿ.
ಅದು ಟೈರ್ ಇನ್ನೊಂದು ತರಲೇಬೇಕು, ನೀವು ಅದನ್ನ ಟೈರ್ ಫ್ಯಾಕ್ಟ್ರಿ ಹಾಕಕ್ಕಾಗಲ್ಲ, ಔಟ್ಸೋರ್ಸ್ ಮಾಡಲೇಬೇಕಾಗ್ತದೆ. ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮದು ಬಟ್ ನಿಮ್ಮದು ಬೇರೆ ಸೆಗ್ಮೆಂಟಲ್ಲಿ ನಿಮ್ಮದು ಏನು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಈ ಕಾರ್ಟ್ ಮಾತ್ರ ಪೂರ್ತಿ ನೀವು ಮಾಡ್ತೀರಿ. ಸೊ ಹಾಗಾಗಿ ನೀವು ನಿಮ್ಮ ಬಿಸ್ನೆಸ್ನ ಜೊತೆಗೆ ಒಂದು ಈ ಹಂತದಲ್ಲೇ ಒಂದು 40-50 ಜನರಿಗೆ ನೇರವಾಗಿ, ಇನ್ನು ಇಂಡೈರೆಕ್ಟ್ ಆಗಿ ನಿಮ್ಮ ಸೇಲ್ಸು, ನಾವು ಸೇಲ್ಸ್ ಕಸ್ಟಮರ್ಸ್ ನರ್ಸರಿಲಿ ಯೂಸ್ ಮಾಡ್ತಾರೆ, ತೋಟದಲ್ಲಿ ಯೂಸ್, ಅದು ಇಂಡೈರೆಕ್ಟ್ ಯೂಸೇಜ್ ಬೇರೆ, ಇನ್ನು ಸಾಕಷ್ಟು ಜನರಿಗೆ ಆಗುತ್ತೆ. ಬಟ್ ಮುಖ್ಯ ಇದರಲ್ಲಿ ನೀವೇ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಸೊ ನೀವು ಮೂಲತಃ ನೀವು ಕೀಪರ್ಸ್ ಅಂತ ಒಂದು 2-3-4 ಜನ, ಆಮೇಲೆ ಸೇಲ್ಸ್ ನೋಡ್ಕೊಳ್ಳೋರು ಬೇರೆ, ಸಂಧ್ಯಾ ಅವ್ರು ನೋಡ್ಕೊತಾರೆ ಕಾಣುತ್ತೆ ಸೇಲ್ಸು, ಕಸ್ಟಮರ್ ಕೇರ್ ದೃಷ್ಟಿಯಿಂದ. ಸೊ ಹಾಗಾಗಿ ಇದು ಒಂದು ಎಂಟರ್ಪ್ರೈಸ್ ಆಗಿ ಇದು ಇಷ್ಟು ಮಟ್ಟಕ್ಕೆ ಎಸ್ಟಾಬ್ಲಿಷ್ ಆಗಿ ಒಂದು 3 ವರ್ಷನ, 23ರಿಂದ ಈ ಮಟ್ಟದ ಈ ಕಾರ್ಟ್ ಶುರುವಾಗಿ 3 ವರ್ಷ. ಎನಿವೆ ಇದು ಒಂದು ನಮಗೆ ಖುಷಿ ಸಂಗತಿ. ನಮಗೆ ಇದು ಅಟ್ಯಾಚ್ಮೆಂಟು ಒಂದು ಇಂಜಿನಿಯರಿಂಗ್ ಸಂಸ್ಥೆ ನಾವು ಬರ್ತಿರ್ಲಿಲ್ಲ, ಯಾಕೆಂದ್ರೆ ನಮಗೆ ನೇರ ಇಂಜಿನಿಯರಿಂಗ್ ಬೇಡ. ನೀವು ಇಂಜಿನಿಯರಿಂಗ್ ನಿಮ್ಮ ಸ್ಕಿಲ್ಸನ್ನು, ಎಫಿಷಿಯನ್ಸಿಯನ್ನು, ಎಬಿಲಿಟಿಯನ್ನು, ಎಂಟರ್ಪ್ರಿನರ್ಶಿಪ್ಪನ್ನು ಕೃಷಿಗೆ ಬಳಕೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಮಗೆ ಅಲ್ಲಿ ಜೋಡಣೆ ಆಗ್ತದೆ. ಅಲ್ಟಿಮೇಟ್ಲಿ ನೀವು ಬೆಳೆದ್ರೆ ನಮ್ಮ ಕೃಷಿಕರಿಗೆ ಹೆಲ್ಪ್ ಆಗ್ತದೆ ಅಂಥೇಳಿ ಇಷ್ಟು ಮಾಹಿತಿ ಕೊಡೋದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಂತೋಷ್ ಸರ್, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವೀಗ ನಿಮ್ಮ ಇವ್ರನ್ನ ಹರೀಶ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಸೊ ನೀವು ಇದು ನಿಮ್ಮ ಎಂಟರ್ಪ್ರೈಸ್ ಜೊತೆಗೆ ಯಾವುದೇ ಎಂಟರ್ಪ್ರಿನರ್ ಆಗಿದೆ ಒಂದಿಷ್ಟು ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಿದ್ದೀರಿ. ಅದು ಸೇಲ್ಸಿಗೆ ಓದೋನು ಇರ್ಬೋದು, ಇಂಜಿನಿಯರಿಂಗ್ ಓದೋನು ಇರ್ಬೋದು, ಅದಿಷ್ಟು ಇದೊಂಥರ ಒಂದು ಚೈನ್ ಇದರಲ್ಲಿ. ಸೊ ಈಗ ನಾವು ನಿರ್ದಿಷ್ಟವಾಗಿ ಇದರ ತಾಂತ್ರಿಕ ವಿಷಯಕ್ಕೆ ಬರೋಣ. ಯಾಕೆ ನಮಗೆ ಒಬ್ಬ ಬಳಕೆದಾರರಾಗಿ ಒಂದಿಷ್ಟು ತಲೆಯಲ್ಲಿ ಇದಿದೆ, ಅನುಮಾನಗಳಿದೆ. ಈಗ ಅದು ಎಲೆಕ್ಟ್ರಿಕ್ ಸ್ವಲ್ಪ ಹೊಸತು, ಆ ದೃಷ್ಟಿಯಿಂದ ರಿಲೇಟಿವ್ಲಿ ಹೊಸತು. ಸೊ ಈಗ ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ, ಈಗ ನೀವು ಪ್ರಾರಂಭದ ಎಪಿಸೋಡ್ನಲ್ಲಿ ಹೇಳಿದ್ರಿ ಇದರಲ್ಲಿ ಮೂಲತಃ 3 ವೇರಿಯಂಟ್ಸ್ ಇದೆ ಅಂತ ಹೇಳ್ಬೋದು. ಒಂದು ಈಗ ಮತ್ತೊಂದು ಸರಿ ನಾವು ರಿಫ್ರೆಶ್ ಮಾಡೋದಕ್ಕೆ ನಮ್ಮ ವೀಕ್ಷಕರಿಗೆ, ಒಂದು ಬೇಸಿಕ್ ಮಾಡೆಲ್ ಅಂತ ಹೇಳಿದ್ರಿ, ಅದು 400 kg 4 ಕ್ವಿಂಟಲ್ ಕೆಪಾಸಿಟಿ. ಮ್ಯಾನ್ಯುವಲ್ ಲಿಫ್ಟ್. ಇದು 4 ಕ್ವಿಂಟಲ್ ಕೆಪಾಸಿಟಿ ಇರೋದು ಮ್ಯಾಕ್ಸಿಮಮ್ ಸೈಡ್, ಆಪ್ಟಿಮಮ್ ಹೇಗೆ ಮಿನಿಮಮ್ 30 ಡಿಗ್ರಿ ಸ್ಲೋಪ್ ನಲ್ಲಿ 400 kg ಕ್ಯಾರಿ 30 ಡಿಗ್ರಿ ಸ್ಲೋಪಲ್ಲಿ ಸ್ವಲ್ಪ ಲೆವೆಲ್ ಆದರೆ ಜಾಸ್ತಿನೇ ತಗೊಂಡು ಹೋಗ್ತದೆ. ಸುಮ್ಮನೆ ಓವರ್ಲೋಡ್ ಮಾಡೋದು ಬೇಡ ಅಂತ ನಾವು ಕಸ್ಟಮರಿಗೆ ಅದನ್ನೇ ರೆಕಮೆಂಡ್ ಹೇಳ್ತೀವಿ. ಅಲ್ಲ ಈಗ ಏಕೆಂದ್ರೆ ಈಗ ನೀವು ಸ್ಲೋಪ್ ಎಲ್ಲ ಏನು ಹೇಳ್ತೀರಿ, ನಿಮ್ದು ಹೌದು ನಿಮ್ದು ಗಾಡಿ 60 ಡಿಗ್ರಿವರೆಗೆ ಹೋಗುತ್ತಂತ, ಹೌದಾ? ಹೌದು, 60 ಡಿಗ್ರಿವರೆಗೆ 2 ಕ್ವಿಂಟಲ್ಗಿಂತ ಜಾಸ್ತಿ ಲೋಡ್ ತಗೊಂಡು ಹೋಗುತ್ತೆ. ಓಕೆ, ಅಂದ್ರೆ ಇಷ್ಟು ಘಟ್ಟ ಇದ್ದಲ್ಲಿ ಹೋಗ್ತದೆ. ಸೊ ಇದನ್ನ ನಾನು ಬಯಲುಸೀಮೆಗೆ ವಿಚಾರ ಮಾಡ್ತೇನೆ. ಯಾಕೆ ನಮ್ಮ ವೀಕ್ಷಕ ಬಳಗ ಹೆಚ್ಚು ದೊಡ್ಡ ಪ್ರಮಾಣಕ್ಕೆ ಸ್ಪ್ರೆಡ್ ಆಗಿರೋದು ಬಯಲ್ನಾಡಲ್ಲಿ. ಅಲ್ಲಿ ನಾವು ಈಗ ನಿಮ್ಮ ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಗಾಡಿಯ ಸ್ಟ್ರೆಂತ್ ದೃಷ್ಟಿಯಿಂದ ಹೋದರೆ, ಈಗ 400 kg ಹೇಳೋದು ನೇರ ಬೈಲ್ ರೋಡ್ ಆದರೆ, ಜಾಗ ಆದರೆ ಎಷ್ಟು ತೊಗೊಂಡೋಗ್ಬೋದು? 600 kg 600 kg ತೊಗೊಂಡೋಗ್ತದೆ. 600 kg ಗಾಡಿ 600 kg 800 ತೊಗೊಂಡೋಗುತ್ತೆ. ಅಷ್ಟು ಅಂದರೆ 6 ಕ್ವಿಂಟಲ್ ಬದಲು 8 ಕ್ವಿಂಟಲ್. ಆದರೆ ಇದು ಆಫ್ ರೋಡ್ ನಲ್ಲಿ ಯೂಸ್ ಮಾಡೋದ್ರಿಂದ ಸ್ಲೋಪ್ ಇಲ್ಲದೆ ಇದ್ರೂ ಕೂಡ ಕೆಸರಿ ಇರುತ್ತೆ, ಆಗ ಕೂಡ ಪರ್ಫಾರ್ಮೆನ್ಸ್ ಆಗುತ್ತೆ. ಬಟ್ ನೀವು ಸ್ಟ್ಯಾಂಡರ್ಡ್ ಎಬಿಲಿಟಿ, ಇದು ಬೇಸಿಕ್ ಮಾಡೆಲು 4 ಕ್ವಿಂಟಲ್ ತೊಗೊಂಡೋಗುತ್ತೆ. ಅದ್ರ ಜೊತೆಗೆ ಒಬ್ಬ ಆಪರೇಟರ್ ಬಿಟ್ಟು 4 ಕ್ವಿಂಟಲ್ ಬಿಟ್ಟು 4 ಕ್ವಿಂಟಲ್. ಯಾಕೆಂದ್ರೆ ಅವನೇ ಒಂದು 60-80 kg ಇತ್ತು, 1 ಕ್ವಿಂಟಲ್ವರೆಗೆ ಆಪರೇಟರ್ ಇರ್ಬೋದು. ಸೊ ಗಾಡಿಯ ಕೆಪಾಸಿಟಿ ಆಪರೇಟರ್ ಪ್ಲಸ್ 4 ಕ್ವಿಂಟಲ್, ಇದು ಸ್ಟ್ಯಾಂಡರ್ಡ್. ಆಮೇಲೆ ಕಡೆ ರೈತರ ಕೈಗೆ ಸಿಕ್ಕ ಮೇಲೆ ಅದು ಏನೆಲ್ಲ ಮಾಡ್ಬೇಕು ಮಾಡ್ತಾರೆ, ಅವರೇ ನೋಡ್ಕೋತಾರೆ ಆ ದೃಷ್ಟಿಯಿಂದ. ಬಾಕಿ ನಿಮ್ದು ಚೆಸ್ಸು ಇದ್ರ ಕೆಪಾಸಿಟಿ ಅಷ್ಟಿದೆ. ಚೆಸ್ ನಾವು 1.5 ಟನ್ ಹಾಕಿ ಕೂಡ ಚೆಕ್ ಮಾಡಿದ್ದೇವೆ. ಚೆಸ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆದ್ರೂ ಕೂಡ ಬೇರಿಂಗ್ ಇದ್ರ ದೃಷ್ಟಿಯಿಂದ ಅಲ್ಲ. ಓಕೆ, ಸೊ ಇದು ಈಗ ಬೇಸಿಕ್ ಮಾಡೆಲ್ನಲ್ಲಿ ಮ್ಯಾನ್ಯುವಲ್ ಲಿಫ್ಟ್, ಅದನ್ನ ಎತ್ತೋದು ಕೈಯಲ್ಲಿ ಎತ್ತಬೇಕು. 4 ಕ್ವಿಂಟಲ್ ಕೆಪಾಸಿಟಿ ಇದೆ. ಸ್ಕೂಟರ್ ಟೈರಲ್ಲಿ ಏನಾಗುತ್ತೆ ಕೇಳಿದ್ರೆ, ನಿಮಗೆ ಓಡಾಟ ದೃಷ್ಟಿಯಿಂದ ಕೆಸರು ಗದ್ದಲೆಲ್ಲ ಹೋಗೋಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಈಗ ಬೇಸಿಕ್ ಮಾಡೆಲಿಗೆ ನೀವು ಇದ್ರದ್ದು ಪವರ್ ಟಿಲ್ಲರ್ ಟೈರ್ ಹಾಕಕ್ ಬರ್ತಾ, ಅಂದ್ರೆ ಪವರ್ ಟಿಲ್ಲರ್ ಟೈರ್ ತಗೊಂಡೋಗ್ಲಿಕ್ಕೆ 30% ಜಾಸ್ತಿ ಪವರ್ ಬೇಕಾಗ್ತದೆ. ಓಕೆ, ಫ್ರಿಕ್ಷನ್ ಲಾಸ್ ಹೆಚ್ಚು. ಮತ್ತೆ ಕೆಸರಿನಲ್ಲಿ ಟೈರ್ ಹುಗಿದು ಹೋಗುತ್ತೆ, ಅಂದ್ರೆ ಒಂದು 4 ಇಂಚು 5 ಇಂಚು ಟೈರ್ ನೆಲದಲ್ಲಿ ಹುಗಿದು ಹೋಗ್ತದೆ. ಅದಕ್ಕೆ ಮತ್ತೆ ಜಾಸ್ತಿ ಪವರ್ ಬೇಕಾಗುತ್ತೆ. ಅವು ಮತ್ತೆ ನಿಮ್ ನೆಕ್ಸ್ಟ್ ಮಾಡೆಲ್ಗೆ ಹೋಗಿ ಬಿಡ್ತದೆ. ಹಂಗ ಇದೇನಿದ್ರು ಬೇಸಿಕ್ ಮಾಡೆಲ್ ಇದು ಈಗ ಇಂಡಸ್ಟ್ರಿಯಲ್ ಯೂಸ್ ಇದ್ರದ್ದು ಕೆಸರಿಲ್ದು ಹೋದಂತಲ್ಲಿ
ಆ ಥರದಲ್ಲಿ ಗಟ್ಟಿ ನೆಲದಲ್ಲಿ ಲಿಮಿಟೆಡ್ ಕೊನೆ ಕೊಯ್ಲು ಅಥವಾ ಬೇಸಿಗೆಯಲ್ಲಿ ಅಷ್ಟೇ ಕೆಲಸ ಮಾಡೋದು, ಮಳೆಗಾಲದಲ್ಲಿ ಏನು ಕೆಲಸ ಇಲ್ಲ ಅಂತ ಆ ಥರ ಲಿಮಿಟೆಡ್ ಯೂಸಿಗೆ ಇದು ಸಾಕು. ಬಳಸ್ಬೋದು. ಓಕೆ, ಇನ್ನು ಎರಡನೇ ಮಾಡೆಲು ನಿಮ್ಮದು 6 ಕ್ವಿಂಟಲ್ ಕೆಪಾಸಿಟಿ ಮ್ಯಾನ್ಯುವಲ್ ಲಿಫ್ಟ್. ಅದಕ್ಕೆ ಪವರ್ ಟಿಲ್ಲರ್ ಟೈರ್ ಇರುತ್ತೆ, ಮೋಟರ್ ಕೆಪಾಸಿಟಿ, ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ಜಾಸ್ತಿನೇ ಇರುತ್ತೆ. ಆದ್ರೆ ಹಾಪರ್ ಅನ್ನು ಎತ್ತೋದಕ್ಕೆ ಹೈಡ್ರಾಲಿಕ್ ಇಲ್ಲ, ಮ್ಯಾನ್ಯುವಲ್ ಲಿಫ್ಟ್. ಇದು ಚಿಕ್ಕ ಟ್ರಾಲಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಕೆಳಗೆ ಜಗ್ ಹಾಕೊಂಡು ಗುದ್ಲಿಲ್ಲೋ ಅಥವಾ ಕೈಯಲ್ಲಿ ಎತ್ತಬಹುದು. ಅಂದ್ರೆ ಇದು ಬೇಸಿಕಲಿ ನೀವೆಲ್ಲ ಮಾಡ್ತಾ ಇರೋದು ಒಬ್ಬನೇ ಆಪರೇಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಿ. ಕರೆಕ್ಟ್. ಅವ್ನು ಹಿಂದಿಂದ ಓಡೋಗೋ ಇನ್ನೊಬ್ಬ ಅಲ್ಲಿ ಬರ್ದ್ಮೇಲೆ ಬಾರೋ ನೀನು ಅಂತ ಕರೆಯುವಂತ ಅಗತ್ಯ ಇಡಬಾರ್ದು. ಇದು ರೈತರ ಸ್ವಾತಂತ್ರ್ಯಕ್ಕೋಸ್ಕರ. ಹಾಗಾಗಿ ಇದೇನಿದ್ರು ಒಬ್ಬನೇ ಎತ್ತಿ ಮಾಡುವಂಥದ್ದು. പക്ഷെ ಲೋಡಿಂಗ್ ಮಾಡೋದಕ್ಕೂ ಒಬ್ಬನೇ ಮಾಡ್ಬೋದು, ಬಟ್ ಇನ್ನೊಬ್ಬನ ಅದು ಅವ್ರ ಇಷ್ಟ. ಸೆಲ್ಫ್ ಲೋಡಿಂಗ್ ಕೂಡ ಡೆವಲಪ್ ಆಗ್ತಾ ಇದೆ. ಸೆಲ್ಫ್ ಲೋಡಿಂಗ್ ಹೌದು, ತಾನೇ ಮಣ್ಣು ಗೊಬ್ಬರವನ್ನ ಅದಕ್ಕೆ ಯಾಕೆ ಏನ್ ಕೈ ಕೊಡ್ತೀರಾ? ಹೌದು, ಮತ್ತೊಂದು ಕೈ ಬರುತ್ತೆ. ಆಲ್ರೆಡಿ ಕಾಂಕ್ರೀಟ್ ಮಿಕ್ಸ್ಚರ್ ಗಳಿಗೆಲ್ಲ ಇವೆ. ಅದಕ್ಕೆ ನಾವು ಸಿಮೆಂಟ್ ಮತ್ತೆ ಜಲ್ಲಿ ರೀತಿಯನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಎತ್ತಿ ಒಳಗಡೆ ಹಾಕತ್ತೆ. ಅದು ಕಷ್ಟ. ಯಾವ ಮಟೀರಿಯಲ್ ಮೇಲೆ ಹೋಗ್ತದೆ ಅದು ಬೇಕಾದವರಿಗೆ ಕೊಡ್ಬೋದು. ಇದಕ್ಕೆ ಸಬ್ಸಿಡಿ ಅಂತೂ ಇಲ್ಲ ಅಂತ ಹೇಳಿದ್ರಿ, ಫೈನ್. ಇದಕ್ಕೆ ರೈತರಿಗೆ ಸಾಲ ಕೊಡ್ತಾರ? ಸಾಲ ಅಂದ್ರೆ ಅಗ್ರಿಕಲ್ಚರ್ ಮಷಿನರಿ ಕ್ಯಾಟಗರಿಯಲ್ಲಿ ಇದಕ್ಕೆ ಸಾಲ ತಗೊಳ್ಬಹುದು. ನಮ್ಮ ಆಲ್ರೆಡಿ ಕೆಲವೊಂದು ಕಸ್ಟಮರ್ಗಳು ತಗೊಂಡಿದ್ದಾರೆ. ಅದು ಬ್ಯಾಂಕು ಮತ್ತು ಅವರ ಮೇಲೆ ಹೋಗ್ತದೆ. ಇಲ್ಲಿ ಇದಂತೂ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಯಾವುದೇ ರಿಜಿಸ್ಟ್ರೇಷನ್ ಇದಕ್ಕೆ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಬ್ಯಾಂಕ್ನವರು ಬಟ್ ನಿಮ್ದು ಇದು ಮಾಡೆಲ್ ರಿಜಿಸ್ಟರ್ಡ್? ನಾನು ಅದನ್ನ ಕೇಳಕ್ ಬರ್ತೇನೆ. ಪೇಟೆಂಟ್ ಏನಾರ ಇದೆಯಾ? ಹೌದು, ರಿಜಿಸ್ಟರ್ ಮಾಡಿದ್ದೇವೆ. ಓಕೆ, ಡಿಸೈನ್ ಮತ್ತೆ ಈ ಮಾಡೆಲ್ ಸ್ಪೆಸಿಫಿಕೇಶನ್ ರಿಜಿಸ್ಟರ್ ಮಾಡಿದ್ದೇವೆ. ಅವಾಗ ನಿಮ್ದು ಅಧಿಕೃತ ಬಿಲ್ ಇರುತ್ತೆ, ನಿಮ್ದು GST ರಿಜಿಸ್ಟ್ರೇಷನ್, ಕಂಪ್ನಿ ರಿಜಿಸ್ಟ್ರೇಷನ್. ನಿಮ್ದು ಪ್ರೈವೇಟ್ ಲಿಮಿಟೆಡ್ ಪ್ರೊಪ್ರೈಟರ್? ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಹಾಗಾಗಿ ಅದು ಎಲ್ಲ ಅಧಿಕೃತ ಇದೆ. ಹಂಗಾಗಿ ಅದನ್ನ ರೆಫರೆನ್ಸ್ ಇಟ್ಕೊಂಡು ಕ್ರೆಡಿಟ್ ವರ್ದಿನೆಸ್ ಇದ್ರೆ ಸಾಲ ಕೊಡ್ತಾರೆ. ಆಮೇಲೆ ತೋಟದ ಒಳಗೆ ಓಡಾಡುವಾಗ ಜನರು ಕುತ್ಕೊಂಡು ಹೋಗ್ಬೋದು. ನೀವು ವಿಡಿಯೋ ನೋಡ್ಬೋದು, ನಾವು ಓಡಾಡಿದ್ದು ನೀವು ನೋಡ್ಬೋದು. ಅದು ಸ್ವಾಭಾವಿಕ, ಬಟ್ ಅದು ರೆಕಮೆಂಡೆಡ್ ಅಲ್ಲ. ಇದು ಮನುಷ್ಯರ ಸಾಗಾಟಕ್ಕೆ ಅಲ್ಲ. ಯಾಕೆಂದ್ರೆ ಏನೋ ಕಾರಣಕ್ಕೆ ಒಂದು ಹಂತ ಮೀರಿ ಪಲ್ಟಿ ಆದರೆ ಅವಾಗ ಸಮಸ್ಯೆ ಆಗಬಾರ್ದು. ಹಾಗಾಗಿ ಇದು ಮನುಷ್ಯರ ಸಾಗಾಟಕ್ಕೂ ಅಲ್ಲ, ಮತ್ತು ಯಾವುದೇ ಕಾರಣಕ್ಕೆ ಆನ್ ರೋಡ್ ವೆಹಿಕಲ್ ಆಗಿ ಇವರಂತೂ ರೆಕಮೆಂಡ್ ಮಾಡೋದಿಲ್ಲ. ಮೂರನೇ ಮಾಡೆಲ್ ಯಾವುದು? ಮೂರನೇ ಮಾಡೆಲ್ ವಿತ್ ಎಲೆಕ್ಟ್ರಿಕ್ ಲಿಫ್ಟ್. ಅಂದ್ರೆ ಬಟನ್ ಒತ್ತಿದ ತಕ್ಷಣ ಡಂಪ್ ಮಾಡುತ್ತೆ. 6 ಕ್ವಿಂಟಲ್ ಲೋಡ್ ಇದ್ರು ಕೂಡ ಬಟನ್ ಒತ್ತಿದ್ರೆ ಸಾಕು, ಡಂಪ್. ಹೈಡ್ರಾಲಿಕ್. ಇಲ್ಲೂ ನಿಮ್ಮದು ಈಗ ನಾವು ಕಾಮನ್ ಭಾಷೆಯಲ್ಲಿ ಹೈಡ್ರಾಲಿಕ್ ಅಂತ ಹೇಳ್ತೀವಿ. ಇದು ಎಲೆಕ್ಟ್ರಿಕ್ ಹೈಡ್ರಾಲಿಕ್. ಒಳಗಡೆ ಕಾಂಪ್ರೆಷನ್ ನಲ್ಲೇ ಹೋಗ್ತದೆ. ಓಕೆ, ಹೈಡ್ರಾಲಿಕ್ ಏನೇ ಇದು? ಎಲೆಕ್ಟ್ರಿಕ್ ಆಪರೇಟೆಡ್ ಹೈಡ್ರಾಲಿಕ್. ಈಗ ಟ್ರ್ಯಾಕ್ಟರ್ಗಳಲ್ಲಿ ಹೇಗಿರ್ತದೆ, ಒಂದು ಹೈಡ್ರಾಲಿಕ್ ಪಂಪ್ ಇರ್ತದೆ, ಅಲ್ಲಿಂದ ಪೈಪ್ ಲೈನ್ಗಳು ಬರ್ತದೆ, ಅದಕ್ಕೆ ಕಂಟ್ರೋಲ್ ಇರ್ತದೆ. ಹೌದು. ಇದಕ್ಕೆ ನಾವು ಹೈಡ್ರಾಲಿಕ್ ಅಂತಾನೆ ಸಪರೇಟ್ ಮೋಟರ್ನ ಹಾಕ್ಬಿಟ್ಟಿದ್ದೇವೆ. ಯಾಕಂದ್ರೆ ಪೈಪ್ ಲೈನ್ ಅನ್ನ ಮೇಂಟೈನ್ ಮಾಡೋದು ಕಷ್ಟ, ಅದಕ್ಕಿಂತ ಮೋಟರ್ ಸುಲಭ. ವೈರ್ ಅನ್ನ ಜಾಯಿಂಟ್ ಮಾಡಬಹುದು, ಕಟ್ ಮಾಡಬಹುದು, ಮೇಂಟೆನೆನ್ಸ್ ಈಸಿ ಇರುತ್ತೆ. ಲೀಕೇಜ್ಗಳ ಸಮಸ್ಯೆ ಇರೋದಿಲ್ಲ, ಮೇಂಟೆನೆನ್ಸ್. ಸೊ ಇದು ಹೈಡ್ರಾಲಿಕ್ ಲಿಫ್ಟ್. ಸೊ ಇದಕ್ಕೆ ಸ್ವಲ್ಪ ಕಾಸ್ಟ್ ಹೆಚ್ಚಾಗ್ತದೆ ಸ್ವಾಭಾವಿಕವಾಗಿ. ಸೊ ಇದು 3 ಮಾಡೆಲ್ ಸದ್ಯಕ್ಕಿದೆ. ಈಗ ನಾವು ಮೂಲ ವಿಷಯಕ್ಕೆ ಬರೋಣ. ಬ್ಯಾಟ್ರಿ. ಇದು ಎಷ್ಟು ಕೆಪಾಸಿಟಿದು ಹಾಕ್ತೀರಿ? ಬ್ಯಾಟ್ರಿ 2 ಕಿಲೋವ್ಯಾಟ್. 2 ಕಿಲೋವ್ಯಾಟ್ ಎಲ್ಲ 3 ಮಾಡೆಲಿಗೂ? ಕಡಿಮೆ ಮಾಡೆಲಿಗೆ 1.5 ಕಿಲೋವ್ಯಾಟ್. 1.5 ಕಿಲೋವ್ಯಾಟ್. ಈಗ 4 ಕ್ವಿಂಟಲ್ ಕೆಪಾಸಿಟಿ ಇದಕ್ಕೆ, ಬೇಸಿಕ್ಕಿಗೆ 1.5 ಕಿಲೋವ್ಯಾಟ್. 1.5 ಕಿಲೋವ್ಯಾಟ್ ಶಕ್ತಿಯನ್ನು ಅದು ಎಷ್ಟು ಕಾಲ ಕೊಡುತ್ತೆ ಅಂತ? ಅಂದ್ರೆ ಈಗ ಬಳಸ್ತಾ ಇರೋರ ಫೀಡ್ಬ್ಯಾಕ್ ಮೇಲೆ ಒಂದ್ ದಿವಸಕ್ಕೆ ಅವರಿಗೆ ಸಫಿಶಿಯಂಟ್ ಆಗ್ತಾ ಇದೆ. ಅಂದ್ರೆ ಅವರು 8 ಗಂಟೆ ವರ್ಕ್ ಮಾಡ್ತಾ ಇದ್ದಾರೆ, ಸಫಿಶಿಯಂಟ್ ಆಗ್ತಾ ಇದೆ. ಅಥವಾ 1 ಕಿಲೋಮೀಟರ್ ಲೆಕ್ಕದಲ್ಲಿ ಕಂಟಿನ್ಯೂಸ್ ಡ್ರೈವ್ ಮಾಡಿದ್ರೆ ಒಂದು 20 to 30 ಕಿಲೋಮೀಟರ್ ರನ್ ಆಗುತ್ತೆ ಲೋಡ್ 50%. ಓಕೆ, ಈಗ ಸ್ವಲ್ಪ ಹೆಚ್ಚು ಕಡಿಮೆ. ಈಗ ಈ ಎಲ್ಲದು ಮಾಡೆಲ್ ಹೆಂಗಿಟ್ಟಿದ್ದೀರಿ ಅಂದ್ರೆ ಒಂದಿನ ಬಳಕೆಗೆ ಬರಬೇಕು. ಚಾರ್ಜ್ ಮಾಡಬಹುದು. ಚಾರ್ಜಿಂಗು ರಾತ್ರಿ ಎಷ್ಟು ಇದು ಇದಕ್ಕೆ? ಓಕೆ, ಇದಕ್ಕೆ ಬ್ಯಾಟ್ರಿ ನೀವು ಬೇಸಿಕ್ ಮಾಡೆಲ್ಗೆ 1.5 ಕಿಲೋವ್ಯಾಟ್. ನೆಕ್ಸ್ಟ್ ಮಾಡೆಲ್ಗೆ ಎಷ್ಟು? 2 ಕಿಲೋವ್ಯಾಟ್ ಇದೆ. ಅದಕ್ಕಿಂತ ಹೆಚ್ಚು ಹಾಕೋ ಅಗತ್ಯ ಇಲ್ಲ ಸದ್ಯಕ್ಕೆ. ಈ ವರ್ಕಿಂಗ್ ಕೆಪಾಸಿಟಿಗೆ ಸಾಕಾಗ್ತಾ ಇದೆ. ಜಾಸ್ತಿ ಬೇಕಂದ್ರೆ 3.5 ಕಿಲೋವ್ಯಾಟ್ ಮಾಡ್ಕೊಟ್ಟಿದ್ದೇವೆ, 5 ಕಿಲೋವ್ಯಾಟ್ ಮಾಡ್ಕೊಟ್ಟಿದ್ದೇವೆ. ಕಸ್ಟಮರ್ ಡಿಮಾಂಡ್ ಮೇಲೆ ನಾವು ಮಾಡಬಹುದು. ಆದ್ರೆ ನಾವು ಈಗ 3.5 ಕಿಲೋವ್ಯಾಟ್ ಹಾಕಿದ್ದೇವೆ ಅಂತ ನಾವು 5 ವರ್ಷ ವಾರಂಟಿ ಕೊಡೋದಿಲ್ಲ, ಅಥವಾ ಲೈಫ್ 15 ವರ್ಷ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ರಿಪ್ಲೇಸ್ಮೆಂಟ್ ಕಾಸ್ಟ್ ಮ್ಯಾಕ್ಸಿಮಮ್ ಇರೋ ಬ್ಯಾಟ್ರಿನ ಯುಟಿಲೈಸ್ ಆಗ್ಲಿ ಅಂತ ಸ್ವಲ್ಪ. ಓಕೆ, ಸೊ ನೀವು ಕಾಮನ್ ಆಗಿ ಕೊಡ್ತಾ ಇರೋದು 2 ಕಿಲೋವ್ಯಾಟ್. ಯಾಕೆ ನೀವು ಇದೆಲ್ಲ ಇದರ ಲೋಡಿಂಗು ಇದ್ರ ಕೆಪಾಸಿಟಿಗೆ ಎಷ್ಟು ಬೇಕು ನೀವು ಡಿಸೈಡ್ ಮಾಡಿರ್ತೀರಿ. ಸೊ ಒಂದು 4 ತಾಸು ಚಾರ್ಜ್ ಮಾಡಿದರೆ ನಿಮಗೆ ಒಂದಿನ 8 ತಾಸು ಬಳಕೆಗೆ ಬರ್ತದೆ.
ಮತ್ತು ಇನ್ನು ಜಾಸ್ತಿ ಕೆಲಸ ಮಾಡಬೇಕು ಅಂತಂದ್ರೆ ಊಟದ ಟೈಮ್ ನಲ್ಲಿ 1 ಗಂಟೆ ಬೇಕಾದ್ರೆ ಹಾಕ್ಬೋದು. ಸೋಲಾರ್ ಚಾರ್ಜಿಂಗ್ ಇಟ್ಕೊಂಡ್ಬಿಟ್ರೆ ಸೋಲಾರ್ ಇದು ಇಟ್ಕೊಂಡ್ರೆ ಅದು ಎಲ್ಲಿ ಬೇಕೋ ಅಲ್ಲೇ. ಈಗ ಇದು ಬ್ಯಾಟ್ರಿ ನಾವು ಹೇಳಿದ್ವಿ, ಇದು ಲೆಡ್ ಆಸಿಡ್ ಬ್ಯಾಟ್ರಿನ ಲಿಥಿಯಮ್ ಏನಿದು? ಲಿಥಿಯಂ ಅಯಾನ್ ಬ್ಯಾಟ್ರಿ. ಲಿಥಿಯಂ ಅಯಾನ್ ಬ್ಯಾಟ್ರಿ. ಸೊ ಈಗ ಎಲ್ಲ ಕಾಮನ್ ಆಗಿ EV ನಲ್ಲಿ ಅದೇ ಬಳಕೆ ಇದೆಯಾ? ಲಿಥಿಯಂ ಅಯಾನ್ ನಲ್ಲಿ ಲಿಥಿಯಂ ಫಾಸ್ಫೇಟ್ ಮತ್ತೆ ಲಿಥಿಯಂ ಅಯಾನ್ ಅಂತ 2 ಕ್ಯಾಟಗರಿ. ಲಿಥಿಯಂ ಅಯಾನ್ ನಲ್ಲಿ ನಮಗೆ ಚಾರ್ಜ್ ಎಷ್ಟಿದೆ ಅನ್ನೋದು ಪ್ರಾಪರ್ ಆಗಿ ಕಾಣಿಸುತ್ತೆ. ಲಿಥಿಯಂ ಫಾಸ್ಫೇಟ್ ನಲ್ಲಿ ಅದು ನಮಗೆ ಪ್ರಾಪರ್ ಆಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾವು ಲಿಥಿಯಂ ಅಯಾನ್ ಅನ್ನೇ ಎಲ್ಲ ಲಿಥಿಯಂ, ಈಗೆಲ್ಲ EV ನಲ್ಲಿ ಲಿಥಿಯಂ ಅಯಾನ್ ಇದೆ. ಲಿಥಿಯಂ ಅಯಾನ್ ಲಿಥಿಯಂ ಫಾಸ್ಫೇಟ್ 2 ತರ ಬ್ಯಾಟರಿಯನ್ನು ಯೂಸ್ ಮಾಡಿ. ಇದು ಬಿಟ್ಟು ಈಗ ಸೋಡಿಯಂ ಅಯಾನ್ ಬ್ಯಾಟರಿ ಅಂತ ಹೇಳ್ತಾ ಇದ್ರಿ, ಏನು ಫ್ಯೂಚರ್ ನಲ್ಲಿ ಬರಬೇಕು. ಇನ್ನು 1 ವರ್ಷ 2 ವರ್ಷ ಬೇಕಾಗಬಹುದು. ಅದು ಬಂದ್ರೆ ಕಾಸ್ಟ್ ಕಡಿಮೆ ಆಗ್ಬೋದಾ? ಕಾಸ್ಟ್ ಇನ್ನು ಮುಂದೆ ಲಿಥಿಯಂ ಬ್ಯಾಟ್ರಿ ಕೂಡ ಇನ್ನು 3 ವರ್ಷದ ನಂತರ ಇದ್ರ ಅರ್ಧ ರೇಟಿಗೆ ಬರುತ್ತೆ. ಹೌದು. ಅದೇ ಸೋಡಿಯಂ ಬ್ಯಾಟ್ರಿ ಇನ್ನೂ ಕಡಿಮೆ ರೇಟಿಗೆ ಬರುತ್ತೆ. ಓಕೆ, ಬಟ್ ಲೆಡ್ ಆಸಿಡ್ ಬ್ಯಾಟ್ರಿ ಇದಕ್ಕೆ ಇಲ್ಲ. ಅಂದ್ರೆ ಸೈಜ್ ದೊಡ್ಡದಾಗ್ತದ? ಒಂದು ಸೈಜ್ ದೊಡ್ಡದಾಗ್ತದೆ, ಎರಡನೇದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ಮತ್ತೊಂದು ಬ್ಯಾಕಪ್ ಕಡಿಮೆ ಆಗುತ್ತೆ. ಈಗ ಲೆಡ್ ಆಸಿಡ್ ಬ್ಯಾಟ್ರಿ ನಾವೀಗ ಸೋಲಾರ್ಗೆ ನೋಡಿದ್ರೆ ಬ್ಯಾಕಪ್ ಜಾಸ್ತಿ ಕೊಡ್ತದೆ, 10 ವರ್ಷ ಬಾಳಿಕೆ ಬರ್ತದೆ. ಅದೇ ಇನ್ವರ್ಟರ್ಗೆ ಹಾಕಿದ್ರೆ 3 ಇಂದ 4 ವರ್ಷಕ್ಕೆ ಹಾಳಾಗ್ಬಿಡ್ತದೆ, ಯಾಕೆಂದ್ರೆ ಇಲ್ಲಿ ಕೆಲಸ ಜಾಸ್ತಿ. ಅದು ಜಾಸ್ತಿ. ಅದೇ ತರ ಇದ್ರಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಲೆಡ್ ಆಸಿಡ್ ಬ್ಯಾಟ್ರಿಗಳ ಲೈಫ್ 1 ರಿಂದ 1.5 ವರ್ಷದೊಳಗೆ ಹಾಳಾಗ್ಬಿಡ್ತದೆ. ಸೊ ನಾನು ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತೀನಿ, ಮುಂದೊಂದು ದಿನ ಈಗ ನಮ್ಮ ವೆಹಿಕಲ್ ಗಳಲ್ಲೆಲ್ಲ ಲೆಡ್ ಆಸಿಡ್ ಬ್ಯಾಟ್ರಿನೇ ಇದೆ, ಅದು ಲಿಥಿಯಂ ಆಗಿ ರಿಪ್ಲೇಸ್ ಆಗಿದೆಯಾ? ಆಗತ್ತೆ ಇನ್ನು ಮುಂದೆ. ಇವತ್ತಿಗೆ ಲಿಥಿಯಂ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಈಗ ನಮಗೆ ಪೆಟ್ರೋಲ್ ಗಾಡಿಗಳಲ್ಲಿ ಸೆಲ್ಫ್ ಸ್ಟಾರ್ಟಿಗೆ ಜಸ್ಟ್ 10 ಸೆಕೆಂಡ್ ಸೆಲ್ಫ್ ಮಾಡಿ ಅದ್ರ ಕೆಲಸ ಸುಮ್ಮನೆ ಕೂತ್ಕೊಳ್ಳೋದು, ಅದಕ್ಕೋಸ್ಕರ ಅದು ಸಫಿಶಿಯಂಟ್ ಇದೆ. ಇದರಲ್ಲಿ ಹಾಗಲ್ಲ, ನಾವು 600 kg ಲೋಡ್ ಹಾಕಿದ್ರು ಕೂಡ 30 ಕಿಲೋಮೀಟರ್ ಹೋಗೋದಾದ್ರೆ ಪ್ರತಿಯೊಂದು ಬ್ಯಾಟ್ರಿಯಿಂದನೇ ಆಗುತ್ತದೆ. ಹಾಗಾಗಿ ಇದು ಅಷ್ಟು ಚಾರ್ಜಿಂಗು ಡಿಸ್ಚಾರ್ಜಿಂಗು ಆಗ್ತಾ ಇರೋದಕ್ಕೆ ಇಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿ ಇಲ್ಲ, ಸೋಡಿಯಂ ಇನ್ನು ಬರಲಿಲ್ಲ. ಲಿಥಿಯಂ ಬ್ಯಾಟ್ರಿ ಇದೆ, ಲಿಥಿಯಂ ಫಾಸ್ಫೇಟ್ ಅಲ್ಲ, ಲಿಥಿಯಂ ಅಯಾನ್ ಬಳಕೆ ಮಾಡ್ತೀವಿ. ಅಂದ್ರೆ ಲಿಥಿಯಂ ಅಯಾನ್ ನಲ್ಲಿ ಸೈಜ್ ಸಣ್ಣ ಇರುತ್ತೆ, ಕಾಂಪ್ಯಾಕ್ಟ್, ವೇಟ್ ಕಡಿಮೆ ಇರುತ್ತೆ. ನಾವು ಈಸಿ ಡಿಟ್ಯಾಚ್ ಮಾಡಿ ಇನ್ನೊಂದು ಅಪ್ಲಿಕೇಶನ್ ಗೆ ಬಳಸಬಹುದು. ನೀವು ಎಲ್ಲದಕ್ಕೂ ಬಳಕೆ ಮಾಡೋದನ್ನು ತೋರಿಸಿದ್ದೀರಿ. ಲಿಪೋಫೋರ್ ಹಾಕಿದ್ರೆ ವೇಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಬಲ್ಕಿ ಆಗುತ್ತೆ. ಓಕೆ, ನೀವು ಕಾಮನ್ ಆಗಿ ಯಾವ್ದಾದ್ರು ಕಂಪ್ನಿ ಬಳಸ್ತೀರಾ ಬ್ಯಾಟ್ರಿ? ಹಾಗೇನಾದ್ರು ಇದೆಯಾ ನಿಮ್ದು ಟೈಪ್ ಇರುವಂತದ್ದು? ಬೆಂಗಳೂರಿಂದಾನೇ ಪರ್ಚೇಸ್ ಮಾಡ್ತೇವೆ. ಓಕೆ, ಇಂಡಿಯನ್ ಮೇಡ್. ಬೆಂಗಳೂರಿನಲ್ಲಿ ತಯಾರಾಗೋದು. ಅಂದ್ರೆ ಸೆಲ್ಗಳು ಇವತ್ತಿಗೆ ಇಂಡಿಯಾದಲ್ಲಿ ಸಪ್ಲೈ ಇಲ್ಲ, ಹೊರಗಡೆಯಿಂದ ಬರಬಹುದು. ಬೆಂಗಳೂರು ಮೇಡ್. ವಾರಂಟಿ ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಬೆಂಗಳೂರಿನಲ್ಲಿ ಆಗುತ್ತೆ. ಸೊ ಅವ್ರು ನಿಮಗೆ ವಾರಂಟಿ ಕೊಡ್ತಾರೆ, ನೀವು ಕಸ್ಟಮರಿಗೆ ಕೊಡ್ತೀರಿ. ಅದು ಹಾಗೇನೆ ಸೈಕಲ್. ಈಗ ಇಲ್ಲೊಂದು ಪ್ರಶ್ನೆ ಇದೆ ಇದಕ್ಕೆ. ಓಕೆ, ಬ್ಯಾಟ್ರಿಗೆ ಚಾರ್ಜರ್ದಲ್ಲಿ ಏನು ವಿಶೇಷತೆ ಇದೆ? ಅದು ನೀವೇ ಕೊಡ್ತೀರಿ? ಚಾರ್ಜರ್ ಅದೇ ಫಾಸ್ಟ್ ಚಾರ್ಜಿಂಗು ಹಂಗಿಂತ ಇದೆಯಾ? ಮೀಡಿಯಂ ಸ್ಪೀಡ್ ಚಾರ್ಜರ್ ಅನ್ನ 2 ಕೊಡ್ತೇವೆ. ಮೊದಲು ಒಂದೇ ಚಾರ್ಜರ್ ನ ಕೊಡ್ತಾ ಇದ್ವಿ, ಫಾಸ್ಟ್ ಚಾರ್ಜರ್ ಅನ್ನ. ಅದು ಹಾಳಾದ್ರೆ 4 ದಿವಸ ಗಾಡಿ ನಿಂತ್ಕೊಬಿಡ್ತದೆ ಕಸ್ಟಮರಿಗೆ. ನಾವು ಇಲ್ಲಿ ಕೊರಿಯರ್ ಇವತ್ತೇ ಹಾಕಿದ್ರು ಕೂಡ ಹೋಗಿ ಮುಟ್ಟಬೇಕಾಗುತ್ತೆ. ಈಗ ಕಾಮನ್ ಆಗಿ ಇದು ಮತ್ತೆ ಚಾರ್ಜರ್ ಇದಕ್ಕೆ ಇದೇ ಚಾರ್ಜರ್ ಬೇಕು ಸ್ಪೆಸಿಫಿಕೇಶನ್ಸ್ ಹೊರತು ಮಾರ್ಕೆಟ್ ನಲ್ಲಿ ಇರೋ ಚಾರ್ಜರ್ ನ ನಾವು ಬಳಸಬಹುದು. ಅದೇ ಸೇಮ್ ಸ್ಪೆಸಿಫೈಡ್ ನಂಬರ್ಸ್ ಬೇಕು. ಇದನ್ನ ತಗೊಂಡೋಗಿ ನಾವು ಸುಮ್ಮನೆ ನಮ್ಮ ಮನೆ ಪ್ಲಗ್ ಹಾಕ್ಬಿಟ್ರೆ ಆಯ್ತು. ಎಸಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡಬಹುದು. ಸೊ ಇದು DC ಇಂದ ಚಾರ್ಜಿಂಗ್ ವ್ಯವಸ್ಥೆ ಮಾಡಲಿಲ್ಲ. DC ಇಂದ ಅದೇ ಚಾರ್ಜ್ ಮಾಡಬಹುದು. ನಮಗೆ ಮತ್ತೊಂದು ಚಾರ್ಜರ್ ಯೂನಿಟ್ ಬೇರೆ ತರ ಇರುತ್ತೆ, ಅದು ಸಿಗುತ್ತೆ ನಮ್ಮಲ್ಲಿ. ಡೈರೆಕ್ಟ್ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡೋ ತರ, ಇನ್ನೊಂದು ಬ್ಯಾಟ್ರಿಯಿಂದ ಬ್ಯಾಟ್ರಿ ಚಾರ್ಜ್ ಮಾಡುವಂತ ತರ ಹೇಗೆ ಬೇಕಾದ್ರೂ ನಾವು ರಿಕ್ವೈರ್ಮೆಂಟ್. ಎಲ್ಲೋ ಒಂದು ಫಾರ್ಮ್ ನಲ್ಲಿ ಪವರ್ ಸಪ್ಲೈನೇ ಇಲ್ಲ ಅವರಿಗೆ ಅಲ್ಲಿ ಚಾರ್ಜ್ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಸೊಲ್ಯೂಷನ್ ಇದೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಓಕೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನೋವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈಗ ಇನ್ನೊಂದು ಕ್ರೂಷಿಯಲ್ ಪ್ರಶ್ನೆ, ಅಥವಾ ಇದು ಲೇಮ್ಯಾನ್ಸ್ ಪ್ರಶ್ನೆ ಅಂತ ಹೇಳ್ಬೋದು. ಬ್ಯಾಟ್ರಿ ಚಾರ್ಜ್ ಮಾಡಿದಾಗ ಅಥವಾ ಭಾಳ ಜನರ ತಲೆಯಲ್ಲಿ ಬ್ಯಾಟ್ರಿ ಇದಾಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಅಥವಾ ಇನ್ನೇನೋ ಶಾರ್ಟ್ ಆಗುತ್ತೆ, ಬೆಂಕಿ ಹತ್ಕೊಳ್ಳೋ, ಬ್ಲಾಸ್ಟ್ಗಿಂತ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಅಲ್ಲೆಲ್ಲ ಪೇಪರ್ನಲ್ಲಿ ಓದಿದಂಥ ಕೆಲವು ಬೇಜವಾಬ್ದಾರಿ ಇದಿರುತ್ತೆ, ಸ್ಟೇಟ್ಮೆಂಟ್ಗಳಿರುತ್ತೆ. ಆ ಥರ ಸಮಸ್ಯೆ ಒಂದು ಚಾರ್ಜಿಂಗಿಗೆ ಹಾಕಿದಾಗ, ಇನ್ನೊಂದು ಬಳಕೆ ಮಾಡುವಾಗ ಏನಾದ್ರು ಇದೆಯಾ? ಅಂದ್ರೆ ಅದು ಸ್ಫೋಟ ಅನ್ನೋದು ನನ್ನ ಪ್ರಕಾರ ತಪ್ಪು ವರ್ಡ್. ಯಾಕೆಂದ್ರೆ ನಮ್ಮಂತ ಎಲ್ಲೂ ಆಗಿಲ್ಲ, ಹೊಗೆ ಬರ್ಬೋದು. ಅಂದ್ರೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ತರ ನಾವು ಕಂಪೇರ್ ಮಾಡಬಹುದು. ಪೆಟ್ರೋಲಿಗೆ ಈಗ ಪೆಟ್ರೋಲ್ ಆದ್ರೂ ಬ್ಲಾಸ್ಟ್ ಆದ್ರೆ ಸುತ್ತಮುತ್ತ ಇರೋದಕ್ಕೆಲ್ಲ ಹತ್ಕೊಳ್ತದೆ. ಇದು ಆತರ ಆಗೋದಿಲ್ಲ. ಈಗ ಮನೆಯಲ್ಲಿ ಬ್ಯಾಟ್ರಿ ಇಲ್ಲದೆ ಇದ್ರು ಕೂಡ ವೈರಿಂಗ್ ಶಾರ್ಟ್ ಆಗಿ ಮನೆಗೆ ಬೆಂಕಿ ಹತ್ಕೊಂಡಿರೋದು ಡೀಸೆಲ್ ವೆಹಿಕಲ್ಗಳು, ಪೆಟ್ರೋಲ್ ವೆಹಿಕಲ್, ಐಸಿ ಇಂಜನ್ ಗಳಲ್ಲೇ ಇದೆ ಬೆಂಕಿ ಹತ್ಕೊಂಡಿರೋ ಉದಾಹರಣೆಗಳು. ಇದರಲ್ಲೂ ಲೋ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿದಾಗ, ಅಂದ್ರೆ ಸೋಲಾರ್ ಗ್ರೇಡ್ ಬ್ಯಾಟ್ರಿ ಸೆಲ್ ಮಾಡಿದಾಗ ಅದು ಹೀಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಲೋಡ್ ಕಡಿಮೆ ತಗೊಳ್ಳಿಕ್ಕೆ. ನೀವು ಅದೇನು ಹೇಳ್ತಾ ಇದ್ರಿ, ಲಿಥಿಯಂನಲ್ಲಿ 2-3 ಟೈಪ್ ಇರುತ್ತೆ ಅಂತ. ಅದರಲ್ಲಿ ಗ್ರೇಡ್, ಅದೇ ಕ್ವಾಲಿಟಿ. ಸೋಲಾರ್ ಗ್ರೇಡ್ ಅಂದ್ರೆ ಅದು ನಿಧಾನವಾಗಿ ಚಾರ್ಜ್ ಆಗೋದು, ನಿಧಾನವಾಗಿ ಡಿಸ್ಚಾರ್ಜ್ ಆಗ್ಲಿಕ್ಕೆ ಬಳಸೋದು. ಅದನ್ನ ಇವಿಗೆ ಯೂಸ್ ಮಾಡಿದಾಗ ಆತರ ಫೈರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಆತರ ಪ್ರಕರಣಗಳಲ್ಲಿ ಅದೇ ಇದೆ, ಅದು ದುಡ್ಡನ್ನು ಉಳಿಸೋದಕ್ಕೆ, ಕಡಿಮೆ ಇದರಲ್ಲಿ ಮಾಡೋದಕ್ಕೆ ಮಾಡಿದ್ರು. ಈಗ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮತ್ತೆ ಈಗ ಅದ್ರೊಳಗಡೆ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್ ಅನ್ನ ಹಾಕ್ತಾರೆ, ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಹಾಕ್ತಾರೆ ಬ್ಯಾಟ್ರಿ ಒಳಗಡೆನೆ. ಮತ್ತೆ ಸೆಲ್ ಕ್ವಾಲಿಟಿಯಲ್ಲಿ ಕೂಡ ತುಂಬಾ ಡೆವಲಪ್ಮೆಂಟ್ ಗಳಾಗಿವೆ. ಈಗ ಆತರ ಸಿಚುವೇಶನ್ ಇಲ್ಲ, ಎಲ್ಲೂ ಇಲ್ಲ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ, ಮತ್ತೆ ಈಗ ಇನ್ನೊಂದು ಹೇಳ್ತಾ ಇದ್ರಿ, ಈಗ ನೀವು ನಾನೇ ಪ್ರಶ್ನೆ ಕೇಳಿದಾಗೇ, ಇದು 4 ಕ್ವಿಂಟಲ್ ಕೆಪಾಸಿಟಿಗೆ 8 ಕ್ವಿಂಟಲ್ ಹಾಕೊಂಡು ಹೋದ್ರೆ ಬ್ಯಾಟ್ರಿ ಮೇಲೆ ಪ್ರೆಷರ್ ಆಗ್ತದೆ. ಯಾಕೆ ನಿಮ್ಮ ಸ್ಪೆಸಿಫಿಕೇಶನ್ಸ್ ಇರ್ತೀರಿ, ಆವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ಆ ಥರ ಏನಾದ್ರು ಆಗಿರ್ಬೋದಾ? ಓವರ್ಲೋಡ್ ಸೇಫ್ಟಿ ಡಿವೈಸ್ಗಳು ಅದ್ರೊಳಗಡೆ ಇರುತ್ತೆ. ಯಾವಾಗ ಸೇಫ್ಟಿ ಡಿವೈಸ್ಗಳು ಫೇಲ್ ಆದಾಗ, ಆ ಥರ ಆಕ್ಸಿಡೆಂಟ್ ತರ ರೋಡ್ ನಲ್ಲಿ ಆಕ್ಸಿಡೆಂಟ್ ಆದಾಗ ಬ್ಯಾಟ್ರಿಯಲ್ಲಿ ಕೂಡ ಒಂದು ಎಲ್ಲೋ 1000ಕ್ಕೋ, ಲಕ್ಷಕ್ಕೋ, 10,000ಕ್ಕೋ ಒಂದೇ ಆ ಥರ ಸಿಚುವೇಶನ್ ಆಗ್ಬಹುದು. ಆದ್ರೆ ಇದು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಆತರ ಚಾನ್ಸ್ ಏನಾಗೋದಿಲ್ಲ. ಅಂದ್ರೆ ಇದು ಮೊಬೈಲ್ ಅಲ್ಲಿ ಇರೋದು ಕೂಡ ಲಿಥಿಯಂ ಬ್ಯಾಟ್ರಿ. ಈಗ ಒಂದು 6 ವರ್ಷ ಹಿಂದೆ ನಮ್ಮ ಹೃದಯ ಹಾಕೊಂಡ್ರೆ ಬ್ಲಾಸ್ಟ್ ಆಗ್ತದೆ, ನಮ್ಗೆ ಫೈರ್ ಆಗ್ತದೆ ಅಂತ ಇತ್ತು. ಇವತ್ತು ಏನಿಲ್ಲ, ಅದು ಮತ್ತೆ ನಮ್ಮ ಹೃದಯದ ಮೇಲೆ ಇಟ್ಕೊತೀವಿ ಲಿಥಿಯಂ ಅಯಾನ್ ಬ್ಯಾಟ್ರಿನ. ಸೊ ನೀವು ಹೇಳೋದು ಇದು ರನ್ನಿಂಗ್ ನಲ್ಲಿ ಕೂಡ ಬಿಸಿ ಆಗೋದಿಲ್ಲ, ಅದಕ್ಕೇನು ಕೂಲಿಂಗ್ ಗಿಲಿಂಗ್ ಏನು ಕೊಡೋದಿಲ್ಲ, ಎಕ್ಸ್ಟ್ರಾ ಇಲ್ಲ, ಅದರ ಅಗತ್ಯ ಇಲ್ಲ. ಅಂದ್ರೆ ಕೂಲಿಂಗ್ ಯಾವಾಗ ಬೇಕಾಗ್ತದೆ, ನಾವು 1:3 ಜಾಸ್ತಿ ಲೋಡ್ ಅನ್ನ ಕೊಟ್ಟಾಗ ಎಕ್ಸ್ಟರ್ನಲ್ ಫೋರ್ಸ್ಡ್ ಕೂಲಿಂಗ್ ಬೇಕಾಗ್ತದೆ. ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಓವರ್ಲೋಡ್ ಆಗದೆ ಇರೋ ತರನೇ
ಕೂಲಿಂಗ್ ರಿಕ್ವೈರ್ಮೆಂಟ್ ಇಲ್ಲದೆ ಅದು ಕೆಲಸ ಮಾಡೋ ತರ ಮಾಡಿದ್ದೇವೆ. ಆ ಥರನೇ ಮಾಡಿದ್ದೀರಿ. ಸೊ ಹಾಗಾಗಿ ಈಗ ಬ್ಯಾಟ್ರಿ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ. ಅದರದ್ದು ಬ್ಯಾಟ್ರಿ ಲೈಫ್ ಈ ನಿಮ್ಮ ಅನುಭವದ, ಯಾಕೆ ನೀವು 8 ವರ್ಷ ಆಯ್ತು ಇದಕ್ಕೆ ಬಂದು, ಎಷ್ಟು ಕಾಲ ಬರ್ತದೆ ನಾರ್ಮಲ್ ಆಗಿ? 3 ವರ್ಷ ವಾರಂಟಿ ಕೊಡ್ತೀವಿ. ಹೌದು. ನಾವು ಎಲ್ಲರಿಗೂ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಕಡಿಮೆ ಇಟ್ಕೊಂಡು ಜಾಸ್ತಿ ಬಂದ್ರೆ ಖುಷಿ ಪಡಿ ಅಂತಾನೆ ನಾವು ಕಸ್ಟಮರಿಗೆ ಫಸ್ಟ್ ಸಜೆಸ್ಟ್ ಮಾಡೋದು. ನಾವು 8 ವರ್ಷನೂ ಓಡ್ತಾ ಇರೋ ಬ್ಯಾಟ್ರಿನೂ ಇದೆ. ಅದು ಒಂದು 25-30% ಇರುತ್ತೆ 8 ವರ್ಷದ ತನಕ ಬಂದಿರೋ ಬ್ಯಾಟ್ರಿಗಳು. ಒಂದು 20% ಬ್ಯಾಟ್ರಿಗಳು 3 ವರ್ಷದ ನಂತರ ಹಾಳಾಗಬಹುದು. ಒಂದು 10% ವಾರಂಟಿ ಪೀರಿಯಡ್ ನಲ್ಲಿ ಪ್ರಾಬ್ಲಮ್ ಬರ್ಬಹುದು. ಅಥವಾ ಒಂದು 50% ಬ್ಯಾಟ್ರಿ 5 ಇಯರ್ ಕ್ರಾಸ್ ಮಾಡಿದೆ. ಆತರ ಅದು ಪ್ರೊಡಕ್ಷನ್ ಮತ್ತೆ ಕಸ್ಟಮರ್ ಯೂಸೇಜ್ ಮೇಲೆ ಮೇಂಟೆನೆನ್ಸ್ ಮೇಲೆ ಎಲ್ಲದ್ರ ಮೇಲೂ ಅವರು ಲೋಡ್ ಎಷ್ಟು ಹಾಕಿದ್ದಾರೆ, ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಬ್ಯಾಟ್ರಿ ಕಾಸ್ಟ್ ಏನಿದೆ ಈಗ 3 ವರ್ಷ ಇವತ್ತಿನ ಡೇಟ್ ನಿಂತು ಮಾತಾಡುವ, ಮುಂದೆ 3 ವರ್ಷಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಈಗ ನಿಮ್ಮದು 2 kV ಬ್ಯಾಟ್ರಿ ಮತ್ತೆ 1.5 kV ಬ್ಯಾಟ್ರಿದು ಕಾಸ್ಟ್ ಏನಿದೆ? 1.5 ಕಿಲೋವ್ಯಾಟ್ ಬ್ಯಾಟ್ರಿ ಈಗ ಅಪ್ರಾಕ್ಸಿಮೇಟ್ ಆಗಿ ಒಂದು 34,000 ರೂಪಾಯಿ. 34,000. ಇನ್ನು 2 ಕಿಲೋವ್ಯಾಟ್ ಬ್ಯಾಟ್ರಿ ಒಂದು 45,000. ಹೌದು. ಸೊ ಅದು ಮುಂದೆ ಬಂದ್ರೆ ಅದೊಂದು ಮಹತ್ವದ ಆಗುತ್ತೆ. ಈಗ ನಾವು ಶೋರೂಮ್ ಸ್ಟಾರ್ಟ್ ಮಾಡಿದಾಗ ಇದೇ ಬ್ಯಾಟ್ರಿಗೆ ನಮ್ಮ ಕಂಪನಿ ಮೊದಲೇ ಓಪನ್ ಸೋರ್ಸ್ ಹೊರಗಡೆ ಸಪ್ಲೈ ನಮಗೆ ಗೊತ್ತಿಲ್ಲಾಗಿತ್ತು. ಕಂಪನಿಯಿಂದ ಪರ್ಚೇಸ್ ಮಾಡಿದಾಗ 80,000 ಪೇ ಮಾಡಿ ಕೊಟ್ಟಿದ್ರಿ. ಈಗ ಆಲ್ಮೋಸ್ಟ್ 50% ಬಂದಿದೆ. ಇನ್ನು 3 ಇಯರ್ಸ್ ನಲ್ಲಿ ನಾನು ಹೇಳೋದು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಗ್ರಾಫ್ ಸ್ಲೋ ಇದೆ. ವರ್ಷ ಡೆಡ್ ಮಾಡಿ ಇಡಬಾರ್ದು, ಚಾರ್ಜ್ ಮಾಡಿ ಇಡಬೇಕು. ಬ್ಯಾಟ್ರಿ ನಾವು ಯೂಸ್ ಮಾಡಿದಷ್ಟು ಲೈಫ್ ಜಾಸ್ತಿ. ಸ್ಮಾರ್ಟ್ ಫೋನ್ ಕೂಡ 1 ಮಂತ್ ನಾವು ಯೂಸ್ ಮಾಡಿದ ಬದಿಗಿಟ್ರೆ ಮತ್ತೆ ರಿಸ್ಟಾರ್ಟ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇನ್ನು 2 ಮಹತ್ವದ ಪಾರ್ಟು ಬ್ಯಾಟ್ರಿ ಬಿಟ್ಟ ಮೇಲೆ ಮೋಟ್ರು. ಮೋಟ್ರ್ ಬಗ್ಗೆ ಇದು ಏನು ಕೆಪಾಸಿಟಿ ಅಥವಾ ಏನಿದೆ ಅದು ಮೋಟರ್ದು? ಆ ಮೋಟರ್ 7 HP ಈಕ್ವಲೆಂಟ್ 600 kgಗೆ 7 HP ಈಕ್ವಲೆಂಟ್ ಔಟ್ಪುಟ್ ಅನ್ನು ಕೊಡೋದನ್ನ ನಾವು ಹಾಕ್ತೇವೆ. 400 kgಗೆ 5 HP ಈಕ್ವಲೆಂಟ್ ಪವರ್ ಕೊಡೋದನ್ನ ಯೂಸ್ ಮಾಡ್ತೇವೆ. ಅದು ಪ್ರೆಷರ್ ವಾಶ್ ಅನ್ನ ನಾವು ಅವಾಯ್ಡ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ನೀವು ಮಳೆಯಲ್ಲಿ ಅರ್ಧ ಫೀಟ್ ನೀರಿರೋ ಜಾಗದಲ್ಲಿ ಕಾಲುವೆಯಲ್ಲಿ ತಗೊಂಡು ಹೋಗ್ಬೋದು. ಸೊ ಇದು ಈಗ ಮೋಟ್ರು ಸೀಲ್ಡ್ ಇದೆಯಾ? ಈ ನೀರಲ್ಲಿ ಮುಳುಗಿರೆ ಅದೇ ನೀರಿನಲ್ಲಿ ಮುಳುಗಿಸಿಡಬಾರ್ದು. ಒಂದ್ಸಾರಿ ನೀರು ತಾಗಿದ್ರೆ ಏನಾಗೋದಿಲ್ಲ. ಮಳೆ ನೀರು ಅಥವಾ ರೋಡ್ ನಲ್ಲಿ ಹರಿತಾ ಇರುವಂತ ನೀರು ತಾಗಿದ್ರೆ ಏನೂ ಆಗೋದಿಲ್ಲ. ಸ್ಪ್ಲಾಶ್ ಆದ್ರೆ ಏನಾಗೋದಿಲ್ಲ. ಪ್ರೆಷರ್ ನಲ್ಲಿ ಗನ್ ನಲ್ಲಿ ಹೊಡೆದಾಗ ಅಥವಾ ಡಿಪ್ ಮಾಡಿ ಇಟ್ರೆ 5 ನಿಮಿಷ ನಿಲ್ಸಿಟ್ಬಿಡುವುದು. ನಿಲ್ಸಿಟ್ಟಿರೋ ಜಾಗದಲ್ಲಿ ನೀರು ತುಂಬಿಕೊಂಡು ಹೋಗು. ಮಳೆಗಾಲದಲ್ಲಿ ಕೆಲವೊಂದು ಅಂಡರ್ ಗ್ರೌಂಡ್ ನಲ್ಲಿ ನೀರು ತುಂಬಿದ್ರೆ ಆಗ ಹಾಳಾಗೋ ಸಾಧ್ಯತೆ ಇರ್ತದೆ. ಹಾಳಾದ್ರೆ ಅದಕ್ಕೇನು ಪರಿಹಾರ ಇಲ್ಲ. ನೀವು ಕಾರ್ಗಳನ್ನ ಕೂಡ ನೀವು ಇಂತಿಷ್ಟು ನಿಮಿಷ ಇಂತಿಷ್ಟು ನೀರಿನಲ್ಲಿ ನಿಲ್ಸಿಟ್ರೆ ಅವು ಕೂಡ ಹಾಳಾಗ್ತದೆ. ಸೊ ಇದು ಈಗ ನೀರಲ್ಲಿ ಮುಳುಗಿದ್ರೆ ಹಾಳಾಗ್ತದೆ. ಗ್ರೌಂಡ್ ಕ್ಲಿಯರೆನ್ಸು ಇದರಲ್ಲಿ ಕಲ್ಲಿಗಲ್ಲಿ ತೋಟದಲ್ಲಿ ಹೋಗುವಾಗ ಬಡಿಬಹುದಾ ಅಂತ? ಇಲ್ಲ, ಇನ್ನು ತನಕ ಎಲ್ಲೂ ಬಡಿದಿರೋದಿಲ್ಲ. ಹಿಂದ್ಗಡೆ ನಾವೊಂದು ಬಂಪರ್ ಕೊಟ್ಟಿದ್ದೇವೆ. ಆ ಲೆವೆಲ್ ಕಿಂತ ಕೆಳಗಡೆ ಹೋಗೋದಿಲ್ಲ. ಅಂದ್ರೆ ಮೋಟರ್ಗೆ ತಾಗುವಷ್ಟು ಆ ಬಂಪರ್ ದಾಟಿ ಬರೋದಿಲ್ಲ. ಯಾವ್ದು ಕಾರಣಕ್ಕೂ ಮೋಟ್ರಿಗೆ ಕಲ್ಲು ಹೊಡೆಯೋ ಚಾನ್ಸಸ್ ಇಲ್ಲ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪುಟ್ಟ ಕಲ್ಲು ಗುದ್ದಿರಿ ಏನ್ ತೊಂದರೆ ಇಲ್ಲ. ಚಿಕ್ಕ ಪುಟ್ಟ ಗುದ್ದಿದ್ರೆ ಏನಾಗೋದಿಲ್ಲ. ಪೂರ್ತಿ ಜೋರಾಗಿ ದೊಡ್ಡ ಬಂಡೆಗೆ ಇಲ್ಲ, ಅವಾಗ ಇಲ್ಲೇ ಸಿಕ್ಕ ಬಿದ್ಬಿಡುತ್ತೆ, ಅಲ್ಲಿ ಹೊಡೆಯೋ ಪ್ರಶ್ನೆ ಬರೋದಿಲ್ಲ. ಸೊ ಹಾಗಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಸಾಕು. ಇನ್ನು ನೀರಲ್ಲಿ ಎಲ್ಲೋ ಹೋಗಿ ಕೆರೆಯಲ್ಲಿ ಹೋಗಿ ಸಿಕ್ಕಬಿದ್ದು ಮುಳುಗೋಯ್ತು ಅಂದ್ರೆ ಮೋಟ್ರು ಹಾಳಾಗ್ಬೋದು. ಅಂದ್ರೆ ಮೋಟ್ರ್ ನೀರು ಒಳಗಡೆ ಹೋದಾಗ ಅವ್ರು ಬಳಸದೆ ಅದನ್ನ ಡ್ರೈ ಮಾಡಿ ಬಳಸಿದ್ರೆ ಏನೂ ಆಗೋದಿಲ್ಲ. ಇಮಿಡಿಯೇಟ್ ಆಗಿ ನೀರು ಒಳಗಡೆ ಹೋದಾಗ ಬಳಸಿದಾಗ ಅದರಲ್ಲಿರೋ ಕೋಟಿಂಗ್ಗಳು ಹೋಗಿ ವೈರ್ ಶಾರ್ಟ್ ಆಗುತ್ತೆ. ಇದಕ್ಕೆ ಮೋಟ್ರಿಗೆ ಎಷ್ಟು ದಿನ ವಾರಂಟಿ? ಮೋಟ್ರಿಗೆ ಕೂಡ ಟಾಪ್ ಎಂಡ್ ಗಾಡಿ ಬೇಸಿಕ್ ಗಾಡಿಯಲ್ಲಿ 1 ವರ್ಷ ಕೊಡ್ತೇವೆ. ಎಕ್ಸ್ಟೆಂಡೆಡ್ ವಾರಂಟಿ ಬೇಕಾದ್ರೆ 3 ವರ್ಷ ತನಕ ನಾಮಿನಲ್ ಕಾಸ್ಟ್ ತಗೊಂಡು 3 ವರ್ಷ ಮಾಡ್ಕೋಬಹುದು. ಟಾಪ್ ಎಂಡ್ ಗಾಡಿಗಳಿಗೆ 3 ವರ್ಷ ಸ್ಟ್ಯಾಂಡರ್ಡ್ ಬೈ ಡಿಫಾಲ್ಟ್ ಸ್ಟ್ಯಾಂಡರ್ಡ್ ಕೊಡ್ತೀರಿ. ಸೊ ಇದಕ್ಕೂ ನಿಮ್ದು ಯಾವ್ದಾದ್ರು ಈಗ ಮೋಟ್ರು ಸ್ಟ್ಯಾಂಡರ್ಡ್ ಬೇಕೇನಾರು ಇದೆಯಾ? ಅದು ಎಲ್ಲಿಂದ ಬರುತ್ತೆ ನಿಮಗೆ? ಈಗ ಸದ್ಯ ಬೇರೆ ವೆಂಡರ್ಗಳಲ್ಲಿ ನಾವು ಅಂದ್ರೆ ಟ್ರೈ ಮಾಡ್ತಾ ಇದ್ದೇವೆ. ಯಾವ್ದು ಮತ್ತು ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇವೆಲ್ಲ DC ಮೋಟರ್ಗಳು. DC ಮೋಟರ್ಗಳು ಇದೆ, ಎಲೆಕ್ಟ್ರಿಕಲ್ AC ಅಂತೂ ಅಲ್ಲ. ಸೊ ಇದು ಅಲ್ಟಿಮೇಟ್ಲಿ ನೀವು ಎಲ್ಲಿಂದಾರು ತನ್ನಿ, ನಿಮ್ಮ ಜವಾಬ್ದಾರಿ. ಎಲ್ಲಿಂದಾರು ತನ್ನಿ, ನಮಗೆ ಅಮೋಘ ಮೋಟರ್ ಅದಷ್ಟೇ. ಅದರಲ್ಲಿ ಹಾಳಾಗ್ಲಿ ಧೂಳಾಗ್ಲಿ ನೀವು ಜವಾಬ್ದಾರಿ, ನೀವು ಕೊಡ್ತೀರಿ. ಸೊ ಆಗ ನಾವೇನು ಮತ್ತೆ ಮೋಟರ್ ವಿಷಯದಲ್ಲಿ ಇನ್ನೇನಾದ್ರು ಡೂಸ್ ಅಂಡ್ ಡೋಂಟ್ಸ್ ಇದೆಯಾ? ಪ್ರೆಷರ್ ವಾಶ್ ಮಾಡಬಾರ್ದು ಅಷ್ಟೇ. ಪ್ರೆಷರ್ ವಾಶ್ ಹೊಡೆದ್ರೆ ಅದು ಅಲ್ಲಿ ಒಳಗಡೆ ಸೇರ್ಕೋತದೆ. ಇನ್ ಕೇಸ್ ಗೊತ್ತಿಲ್ಲದೆ ಹೊಡೆದ್ರೆ ಡ್ರೈ ಆಗತಕ್ಕ ಸುಮ್ಮನೆ ಇರಬೇಕು. ಚಾಲು ಮಾಡಿ ಟೆಸ್ಟ್ ಮಾಡಕ್ ಹೋದ್ರೆ ಹೋಗಬಹುದು, ಸಾಧ್ಯತೆ ಇರುತ್ತೆ. ಅಂದ್ರೆ ನೀರೋಗಿ ಇವತ್ತೇ ಹಾಳಾಗೋದಿಲ್ಲ, ಅದು ಒಂದು ಡಿಫಿಕಲ್ಟಿ. ಅಂದ್ರೆ ನಾವು ತೊಳೆದಿರೋದು ಯಾವಾಗೂ ಅದು ಹಾಳಾಗೋದು 1-15 ದಿವಸ ತಗೊಳ್ಬಹುದು. ಅಂದ್ರೆ ಕೋಟಿಂಗ್ ಹೋಗ್ಬೇಕು, ಕೋಟಿಂಗ್ ಹೋದಾಗ ಶಾರ್ಟ್ ಆಗ್ತದೆ. ಇನ್ನೊಂದು ಮಹತ್ವದ ಇದು ಸ್ವಿಚ್ ಅಂತ ಹೇಳಿದ್ರಿ.
ಅದು ನಿಮ್ಮ ಇದರಲ್ಲಿ ಕಂಟ್ರೋಲರ್ ಈ ನಿಮ್ಮ ಸೋಲಾರ್ನಲ್ಲಿ VFD ಇದ್ದಂಗೆ. ಕರೆಕ್ಟ್. ಮೋಟರ್ ಅನ್ನು ಡ್ರೈವ್ ಮಾಡ್ಲಿಕ್ಕೆ ಒಂದು ಯೂನಿಟ್ ಬೇಕು. ಸ್ಪೀಡ್ ಅನ್ನ ವೇರಿಯೇಷನ್ ಮಾಡಿ ಡ್ರೈವ್ ಮಾಡ್ಲಿಕ್ಕೆ ಅದೇ VFD ತರನೇ ಇದು ಒಂದು ಕೆಲಸ ಮಾಡ್ತದೆ. ಸೊ ಇದು ಬ್ಯಾಟ್ರಿಯಿಂದ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅನ್ನು ಡ್ರಾ ಮಾಡಿ ಅದು ಕೊಡ್ತದೆ, ಡಿಪೆಂಡಿಂಗ್ ಅಪಾನ್ ಡಿಮಾಂಡ್ ರಿಕ್ವೈರ್ಮೆಂಟ್. ಇದು ನಾವು ಎಕ್ಸಿಲೇಟರ್ ಕೊಟ್ಟಾಗ ಡೌನ್ ಇಳಿಬೇಕಾದ್ರೆ ವಾಪಸ್ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತದೆ, ಮೋಟರ್ ಚಾರ್ಜ್ ಮಾಡ್ತದೆ. ಓಕೆ, ಇದು ನೀವು ಡೌನ್ ಅಲ್ಲಿ ಬಿಟ್ಟರು ಕೂಡ ನಾವು ಕೊಟ್ಟಿರೋ ಸ್ಪೀಡ್ನಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಅಷ್ಟಕ್ಕೆ ಅದು ಆಟೋ ಎಲೆಕ್ಟ್ರಾನಿಕ್ ಬ್ರೇಕಿಂಗ್ ಕೂಡ ಮಾಡುತ್ತೆ, ವಾಪಸ್ ಬ್ಯಾಟ್ರಿ ರೀಜನರೇಟಿವ್ ಚಾರ್ಜಿಂಗ್ ಕೂಡ ಆಗುತ್ತೆ. ಓಕೆ, ಅದು ಬಹಳ ಆಗ್ಲಿಕ್ಕಿಲ್ಲ, ಒಂದ್ ಸ್ವಲ್ಪ ಆಗ್ತದೆ. ಅಂದ್ರೆ ಇದು ನೀವು ಡೌನ್ ಅಲ್ಲಿ ನೀವು ಎಕ್ಸಲೇಟರ್ ಅನ್ನು ಸ್ಟಾಪ್ ಮಾಡಿದ್ರಿ, ಅದ್ರ ಪಾಡಿ ಸುಮ್ಮನೆ ಚಾಲು ಇರ್ತದೆ ಅಷ್ಟೇ, ಅದು ಇದಾಗ್ತಾ ಇರ್ತದೆ. DC ಮೋಟರ್ ನಲ್ಲಿ ಅದು ಮೋಟರ್ ಆಗು ವರ್ಕ್ ಆಗ್ತದೆ, ಜನರೇಟರ್ ಆಗು ವರ್ಕ್ ಆಗ್ತದೆ, ಅದೇ ಅಡ್ವಾಂಟೇಜ್. ಓಕೆ, ಎರಡೂ ಕೆಲಸ ಆಗ್ತದೆ. ಈಗ ಮೋಟರ್ ಡೈರೆಕ್ಟ್ ಸ್ಟಾರ್ಟಿಂಗ್, ಹೌದು. ಇದಕ್ಕೆ ಮತ್ತಿನ್ನೇನು ಈಗ ಪೆಟ್ರೋಲ್ ಇದನ್ನಂಗೆ ನಮ್ಮ ಇಂಜೆಕ್ಟಿಂಗು ಅಲ್ಲಿ ಸ್ಪಾರ್ಕು ಆ ಪ್ರಶ್ನೆ ಬರೋದೇ ಇಲ್ಲ. ಸ್ವಿಚ್ ಹಾಕಿದ್ಕೊಳ್ಳಿ. ಈಗ ನಾವು ಬೇರೆ ಗಾಡಿಗಳಲ್ಲಿ ಸೆಲ್ಫ್ ಹೊಡೆದಾಗ ಮೋಟರ್ ಹೆಂಗೆ ತಿರುಗ್ತದೋ ಎಲೆಕ್ಟ್ರಿಕ್ ಮಾಡಿದ್ರೆ ಇದು ಡೈರೆಕ್ಟ್ ಸ್ಟಾರ್ಟ್ ಆಗಿಬಿಡ್ತದೆ. ಇಲ್ಲಿ ಒಂದು ಸ್ಟೆಪ್ ಕಡಿಮೆ. ಸೊ ಹಾಗಾಗಿ ಇಂಜಿನ್ ಸ್ಟಾರ್ಟ್ ಆಗದೆ ಇರಬಹುದು, ಆದ್ರೆ ಸೆಲ್ಫ್ ಬಟನ್ ನೋಡಿದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಬ್ಯಾಟ್ರಿ ಒಂದು ಸರಿ ಇದ್ರೆ ಇಲ್ಲಿ ಇದು ಅದೇ ಕೆಲಸನೇ ಶುರು. ಸೊ ಹಂಗಾದ್ರೆ ಇದು ಚಳಿಗಾಲದಲ್ಲಿ ಆನ್ ಆಗ್ಲಿಲ್ಲ, ಮಳೆಗಾಲದಲ್ಲಿ ಆಗ್ಲಿಲ್ಲ ಪ್ರಶ್ನೆ ಬರೋದಿಲ್ಲ. ಬ್ಯಾಟ್ರಿ ಚಾರ್ಜ್ ಇದ್ರೆ ಮೋಟರ್ ಸರಿ ಇದ್ರೆ ಚಾಲು ಆಗಬೇಕು, ಹೋಗ್ಬೇಕು ಅಷ್ಟೇ, ಸಿಂಪಲ್. ಸ್ವಿಚ್ ಅದನ್ನ ಮೋಟ್ರಿಗೆ ಎಷ್ಟು ಬೇಕೋ ಮಾಡಿಕೊಡುತ್ತೆ. ಇದು ನಿಮ್ಮ ಎಲೆಕ್ಟ್ರಿಕಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ನಿಮ್ಮ ಗಾಡಿನಲ್ಲಿ ಮಹತ್ವದ. ಅಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ 4 ಕಾಸ್ಟ್ಲಿ ಪಾರ್ಟ್ಗಳು: ಮೋಟರು, ಬ್ಯಾಟ್ರಿ, ಚಾರ್ಜರ್, ಕಂಟ್ರೋಲರ್. ಇದ್ರದ್ದು ಈಗ ನಾನು ಹೊಸ ತರದಲ್ಲಿ ಎಷ್ಟು ಬೇಕು? 3 ಪಾರ್ಟ್ ಓಡ್ಲಿಕ್ಕೆ, ಮೋಟರ್ ಓಡ್ಲಿಕ್ಕೆ ಮೋಟ್ರು, ಕಂಟ್ರೋಲರ್, ಬ್ಯಾಟ್ರಿ, ಎಕ್ಸಿಲೇಟರ್. ಇದು 4 ಪಾರ್ಟ್ ಸರಿ ಇದ್ರೆ ಗಾಡಿ ಓಡ್ತಾನೆ ಇರ್ತದೆ. ಮತ್ತೆ ಯಾವ ಪಾರ್ಟ್ ನಮಗೆ ಸರಿ ಇರ್ಲಿ ಗಾಡಿ ನಿಲ್ಲೋದಿಲ್ಲ. ಎಕ್ಸಲರೇಟರ್ ಮಾಮೂಲಿ ಎಕ್ಸಲರೇಟರ್, ಅದು ಅಲ್ಲಿಂದ ಕೇಬಲ್. ಅಂದ್ರೆ ಇದು ಸೆನ್ಸರ್ ಇರುತ್ತೆ, ಅಂದ್ರೆ DC ಸೆನ್ಸರ್, ಎಲೆಕ್ಟ್ರಾನಿಕ್ಸ್ ಎಕ್ಸಿಲೇಟರ್ ಇರುತ್ತೆ. ಓಕೆ. ಇದು ವೈರ್ ಜಗ್ಗದಲ್ಲ, ಕೇಬಲ್ ಜಗ್ಗದಲ್ಲ. ಯಾಕೆಂದ್ರೆ ಅದು ಥ್ರೋಟಲ್ ಆ ಪ್ರಶ್ನೆ ಬೇರೆ ಬರುತ್ತೆ. ಇಲ್ಲಿ ಇದು ಸೆನ್ಸರ್. ಸೊ ಇದು ಎಲೆಕ್ಟ್ರಾನಿಕ್ ಇಲ್ಲಿ ಇಂಪಾರ್ಟೆಂಟ್ ಇದು ಇದಕ್ಕೆ. ಇದು ಕೀ ಕಳೆದೋದ್ರೆ ಆನ್ ಮಾಡ್ಕೊಳ್ಳಿಕ್ಕೆ ಒಂದು ಬೈಪಾಸ್ ಸ್ವಿಚ್ ಅನ್ನ ಕೊಡ್ತಾ ಇದ್ವಿ. ಈಗ ಮತ್ತೊಂದು ಯೋಚನೆ, ಯಾರಾದ್ರೂ ಗುದ್ದಿ ಇದನ್ನ ಹಾಳು ಮಾಡ್ಕೊಬಿಟ್ರೆ, ಮುರ್ಕೊಬಿಟ್ರೆ ಸುಮ್ಮನೆ ಒಂದು ಚಿಕ್ಕ ಪಾರ್ಟಿಗೋಸ್ಕರ ಮತ್ತೆ ಗಾಡಿ ಇರ್ತದೆ ಅಂತ ಇದು ಒಂದು ಸ್ಪೇರ್ ಅನ್ನ ಕೊಡೋಣ ಅಂತ ಯೋಚನೆ ಮಾಡಿ ಒಂದು ಸ್ಪೇರ್ ಆಗಿ ಕೊಟ್ಟಿರ್ತೀವಿ. ಈಗ ಟೂಲ್ ಕಿಟ್ ಕೊಡ್ತೀವಿ. ಹೌದು, ನಾನು ಇದು ಕೇಳಕ್ ಮರ್ತೆ, ಕೀಲಿ ಹಾಕಕ್ಕಿದ್ಯಾ? ಇದು ಹ್ಯಾಂಡ್ ಲಾಕ್ ಅಲ್ಲ, ಅಲ್ಲಿ ಜಸ್ಟ್ ಗಾಡಿ ಇಗ್ನಿಷನ್ ಆನ್ ಮಾಡ್ಲಿಕ್ಕೆ ಒಂದು ಕೀ ಪ್ರೊವಿಷನ್ ಇದೆ. ಅದನ್ನ ಒಂದ್ ವೇಳೆ ಕೀ ಕಳೆದೋದ್ರೆ ಎಮರ್ಜೆನ್ಸಿ ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಬೈಪಾಸ್ ಸ್ವಿಚ್ ಕೊಡ್ತೀರಿ. ಆದ್ರೆ ಇದು ಕಳ್ಳರು ತಗೊಂಡೋಗೋದು ನಂಗೆ ಲಾಕ್ ಮಾಡಕ್ಕೆ ಕುತ್ತಿಗೆ ಹ್ಯಾಂಡ್ ಲಾಕ್ ಏನಿದೆಯಾ? ಹ್ಯಾಂಡ್ ಲಾಕ್ ಕೊಟ್ಟಿಲ್ಲ. ಹೆಚ್ಚಿಗೆ ಸ್ವಿಚ್ ಮತ್ತೆ ಇಂಡಿಕೇಟರ್ ಕೊಡ್ಬೋದು, ಎಲ್ಲವನ್ನೂ ಕೊಡ್ಬೋದು. ಆದ್ರೆ ಕೃಷಿ ಬಳಕೆ ನಾವು ತೋಟದಲ್ಲೇ ನಿಲ್ಸಿರ್ತೇವೆ, ಮಳೆಯಲ್ಲಿ ಇರ್ತದೆ, ತುತ್ತ ಸುಣ್ಣದ ಜೊತೆ ಇರ್ತದೆ, ಯಾವ್ದು ಕೆಮಿಕಲ್ ಜೊತೆ ಇರ್ತದೆ, ಗೊಬ್ಬರ ಚೀಲ ಹಾಕ್ತೇವೆ, ಆಗ ಅದು ಸ್ವಿಚ್ಗಳು ರಷ್ಟು ಬಂದು ಹಾಳಾಗ್ಬಿಡ್ತದೆ. ನಾವೀಗ ಅಲ್ಲ ಕೀಲಿ ನಾಳದು ಮ್ಯಾನ್ಯುವಲ್ ಇದು ಹ್ಯಾಂಡ್ ಲಾಕ್ ಕೊಡಕ್ ಬರೋದಿಲ್ವಾ? ಅದ್ ನಾವು ದಿನ ಬಳಕೆ ಮಾಡಿದ್ರೆ ಮಾತ್ರ ಫ್ರೀ ಇರ್ತದೆ. ದಿವಸ ಮಾಡಿದ್ರೆ ಜಂಗ್ ಬಂದ್ರೆ ಹೆಚ್ಚಂದ್ರೆ ಇದನ್ನ ಚೈನ್ ಹಾಕಿ ತೆಂಗಿನ ಮರಕ್ಕೆ ಕಟ್ಟಿ ಹೋಗ್ಬೇಕು. ಅಷ್ಟೊಂದು ಸೇಫ್ಟಿ ಬೇಕಂತ ಕೋಣನ ಕಟ್ಟಿದಂಗೆ ಅವಾಗ ಕಳ್ಳ ಬಂದ್ರೆ ಅದನ್ನೇ ಓಪನ್ ಮಾಡ್ತಾನೆ ಇರ್ಲಿ. ಸೊ ಹಾಗಾಗಿ ಇದು ನೀವು ಹೇಳೋದು ಇದೇನಿದೆ ಕಂಟ್ರೋಲರು ಮಹತ್ವದ್ದು. ಅದಕ್ಕೆ ಈಗ ದುಡ್ಡು ಕೊಟ್ಟು ತಗೊಳ್ಳೋದಾದ್ರೆ ಅಥವಾ ಈಗ ನಿಮ್ದು ವಾರಂಟಿ ಇಲ್ಲ ಅಂದ್ರೆ ಎಷ್ಟಿದೆ ಖರ್ಚು ಕಿಮ್ಮತ್ತು? 32,000 ಇದೆ. ಓಕೆ, ಇದು ನೀವು ಎರಡಕ್ಕೂ ಹೇಳೋದು ಎರಡಕ್ಕೂ ಬಳಕೆ ಒಂದೇನದು? ಹೈಯರ್ ಎಂಡು ಲೋವರ್ ಎಂಡು ಇಲ್ಲ, ಅದರಲ್ಲಿ ಒಂದು 4,000-6,000 ರೂಪಾಯಿ ವ್ಯತ್ಯಾಸ ಇದೆ. 34,000 ಇದೆ. ಮತ್ತು ಕಡಿಮೆ ಇರುತ್ತೆ. ಸೊ 3 ವರ್ಷದ್ದು ವಾರಂಟಿ ಇದರಲ್ಲಿ. ಇದನ್ನ ಈಗ ನಾನೆಲ್ಲ ದೂರ ಇದ್ದೀನಿ, ನೀವು ಕಳಿಸ್ಕೊಟ್ರೆ ನಾವೇ ಫಿಟ್ ಮಾಡ್ಕೋಬಹುದು, ಹಂಗಿದೆ? 7 ಬೋಲ್ಟ್ ಅನ್ನ ತೆಗೆದ್ರೆ ಕಂಟ್ರೋಲರ್ ಹೊರಗಡೆ ಬರುತ್ತೆ, 3-4 ಪ್ಲಗ್ ಇರುತ್ತೆ ಅಷ್ಟೇ. 7 ಬೋಲ್ಟ್ ಅನ್ನ ಮತ್ತೆ ವಾಪಸ್ ಹಾಕಿದ್ರೆ ಎಲ್ಲದಕ್ಕೂ ಕಲರ್ ಕೋಡಿಂಗ್ ಇರುತ್ತೆ, ಕೆಂಪು, ಆಯಾ ಕಲರ್ ಅಲ್ಲೆಲ್ಲ ಕೂಡಿಸಿರಾಯ್ತು, ನೀಲಿ, ಆತರ. ಸೊ ಇದನ್ನು ನೀವು ಒಂದು ದೂರದಿಂದ ಅಡ್ವೈಸ್ ಮಾಡಿದ್ರು ರಿಪ್ಲೇಸ್ ಮಾಡ್ಕೋಬಹುದು. ಇದು 3 ವರ್ಷ ವಾರಂಟಿ. ಇದು 3 ವರ್ಷ ವಾರಂಟಿ. ಬೇಸಿಕ್ ಮಾಡಲಿಗೆ 1 ವರ್ಷ ವಾರಂಟಿ. ಅಂದ್ರೆ ಪಾರ್ಟ್ಗಳು ಅದೇ ಇರ್ತದೆ. ನಿಮಗೆ ವಾರಂಟಿ ಬೇಡ ಬೇಕು ಅಂದ್ರೆ ನಾವು ಎಕ್ಸ್ಟೆಂಡೆಡ್ ಸ್ಮಾಲ್ ಕಾಸ್ಟ್ ತಗೊಂಡು ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತೇವೆ, ಅಂದ್ರೆ ರಿಲಯಬಲ್ ಇದೆ. ಇನ್ನು ಕೂಡ ಒಂದು ಕಂಟ್ರೋಲರ್ ನಾವು 150 ವೆಹಿಕಲ್ ಅಲ್ಲಿ ಒಂದು ಕೂಡ ರಿಪ್ಲೇಸ್ ಮಾಡಲಿಲ್ಲ, ಒಂದು ಮೋಟರ್ ಕೂಡ ರಿಪ್ಲೇಸ್ ಬರಲಿಲ್ಲ. ಈಗ ಇದನ್ನ ವಾರಂಟಿ ಪೀರಿಯಡ್ ಅಲ್ಲಿ ತಂದ್ರೆ ಏನಾದ್ರು ಸ್ಪೇರ್ಸ್ ಒಳಗೆ ಹೋಗಿದ್ರೆ ನಾವು ಎಲೆಕ್ಟ್ರಾನಿಕ್ ಪಾರ್ಟ್ ಅದು ಅಲ್ವಾ, ನೀವು ಅದನ್ನ ರಿಪ್ಲೇಸ್ ಮಾಡಿ ಸರಿ ಮಾಡಿ ಕೊಡ್ತೀರಿ. ಈಗ ಮುಂದೆ ಕೂಡ ವಾರಂಟಿ ಪೀರಿಯಡ್ ಮುಗಿದ ಮೇಲೂ ಕೂಡ ಎಂಟೈರ್ ರಿಪ್ಲೇಸ್ ಮಾಡೋ ಪ್ರಶ್ನೆ ಬರ್ಲಿಕ್ಕಿಲ್ಲ.
ಅದರಲ್ಲಿ ಏನು ಹೋಗಿದೆ ಅದನ್ನು ನೀವು ರೆಡಿ ಮಾಡಿ ಕೊಡ್ತೀರಿ. ರೆಡಿ ಮಾಡಿ ಕೊಡ್ತೀವಿ. ನಮ್ಮಲ್ಲಿ ರೆಡಿ ಆಗಿರೋದು ಯೂನಿಟ್ ಇರ್ತದೆ, ಅವರದ್ದು ಯೂನಿಟ್ ಅನ್ನು ಕಳಿಸಿ ನಮ್ಮಲ್ಲಿ ರೆಡಿ ಆಗಿರೋ ಡಿಫ್ರೆನ್ಸ್ ಅವರದ್ದು ಮಟೀರಿಯಲ್ ಏನು ಹೋಗಿದೆ ಅಷ್ಟು ಚಾರ್ಜನ್ನು ನಮಗೆ ಕೊಟ್ಟರೆ ಇನ್ನೊಂದನ್ನು ಇಮಿಡಿಯೇಟ್ ಕಳಿಸ್ಕೊಡ್ತೀವಿ. ಸೊ ಅದೇ ಆಗಬೇಕು ಅಂತಂದ್ರೆ ಅದನ್ನೇ ಮಾಡಿಕೊಡ್ತೀವಿ. ಓಕೆ ಹಾಗಾಗಿ ಇದು ಕಂಟ್ರೋಲರ್ ಇಂಪಾರ್ಟೆಂಟು. ಹೌದು. ಸೊ ಇದು ಈಗ ನಿಮ್ಮ ಒಟ್ಟಾರೆ ಇದರಲ್ಲಿ ಇಷ್ಟೇ ಮಹತ್ವದ ಪಾರ್ಟ್ಗಳು. ಉಳಿದಿದ್ದೆಲ್ಲ ವೆಲ್ಡಿಂಗ್ ಇರುವಂಥ ಮೆಟಲ್ ಪಾರ್ಟ್ಗಳು. ಅಲ್ಲಿ ವಾರಂಟಿ ಗ್ಯಾರಂಟಿ ಪ್ರಶ್ನೆನೂ ಬರೋದಿಲ್ಲ, ಅದು ಲೋಕಲಿ ವ್ಯವಹಾರ ಆಗ್ತದೆ. ಸರ್, ಈಗ ಇನ್ನೊಂದು ಮಹತ್ವದ್ದು ಎಲ್ಲರ ತಲೆಯಲ್ಲಿ ಬರೋದು ಅಂದರೆ ಖರ್ಚು ಎಷ್ಟು ಬರ್ತದೆ. ಈಗ ನಾನು ಈಗ ಪೆಟ್ರೋಲ್ ನಂಗೆ ಗೊತ್ತು, ದಿನಕ್ಕೆ 2 ಲೀಟರ್ ಪೆಟ್ರೋಲ್ ಬೇಕಂದ್ರೆ 225 ರೂಪಾಯಿ ಖರ್ಚು ಬಂತು. ಇಲ್ಲಿ ಹೆಂಗೆ ಲೆಕ್ಕ ತೆಗಿಬೋದು? ಇದರಲ್ಲಿ ಪರ್ ಡೇ ರನ್ನಿಂಗ್ ಕಾಸ್ಟ್ ಇರೋದು ಬರೀ 2 ಯೂನಿಟ್, ಅಂದ್ರೆ 2 ಯೂನಿಟ್ ಬೇಕಾಗ್ತದೆ. ಇವತ್ತಿಗೆ ಪೂರ್ತಿ ಖಾಲಿ ಮಾಡಿದ್ದಾರೆ ಅಂದ್ರೆ ಒಂದು 4, 6, 8 ತಾಸು ಓಡಿಸಿದ್ರೆ ಬರ್ತದೆ, ಅಥವಾ 25-30 ಕಿಲೋಮೀಟರ್ ರನ್ನಿಂಗ್ ಆದರೆ ಪೂರ್ತಿ ಖಾಲಿ ಆಗ್ತದೆ. 2 ಯೂನಿಟ್ ಕರೆಂಟು 2 ಯೂನಿಟ್ ಕರೆಂಟು ಅಂದರೆ 15 ರೂಪಾಯಿ. ಅದನ್ನು ದುಡ್ಡು ಕೊಟ್ಟರೆ ಮನೆಯಲ್ಲಿ ಚಾರ್ಜ್ ಮಾಡಿದರೆ ಇದಕ್ಕೆ ಕೃಷಿ ಇರೋದಕ್ಕೆ ಇದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಇದು ಇಂಡಸ್ಟ್ರಿ ಅಲ್ಲ, ಇದಕ್ಕೇನು ಮತ್ತೆ ಯಾವುದೇ ಕಮರ್ಷಿಯಲ್ ಕರೆಂಟ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಇದು ಮನೆಯಲ್ಲೇ ಪ್ಲಗ್ ಹಾಕಿದಾಗ ಇವತ್ತಿನ ಡೇಟಿಗೆ ಸಿದ್ದರಾಮಯ್ಯವರು ಫ್ರೀ ಕೊಟ್ಟಿದ್ದಾರೆ, ದುಡ್ಡಿಲ್ಲ. ಮತ್ತು ಇವನ್ನು ಮನೆ ನಾವು ದುಡ್ಡು ಕೊಟ್ಟರು ಕೂಡ ಯೂನಿಟ್ ಕಡಿಮೆ ಇದೆ. ಮನೆ ಬಳಕೆಗೆ 7 ರೂಪಾಯಿ ಇದೆ, ಮ್ಯಾಕ್ಸಿಮಮ್ ಸ್ಲ್ಯಾಬ್ 7 ರೂಪಾಯಿ. ಹಂಗೆ ಅಲ್ಲಿಗೆ 15 ರೂಪಾಯಿ ಖರ್ಚು ಬರ್ತದೆ. ಇವತ್ತಿನ ಡೇಟಿಗೆ 15 ರೂಪಾಯಿ ಖರ್ಚು ಬರ್ತದೆ ಫ್ಯೂಯಲ್ ಖರ್ಚು. ಆಮೇಲೆ ಬ್ಯಾಟ್ರಿಯನ್ನು ನಾವು 3 ವರ್ಷದ ನಂತರ ರಿಪ್ಲೇಸ್ ಮಾಡಿದರೆ ವರ್ಷಕ್ಕೆ 10,000 ರೂಪಾಯಿ. ವೆಹಿಕಲ್ ಬ್ಯಾಟ್ರಿ 3 ವರ್ಷನೇ ಬಂದಿದೆ, ಮಿನಿಮಮ್ ಬಂದೇ ಬರ್ತದೆ, ವಾರಂಟಿ ಬರಲೇಬೇಕು. ನಾವು ದಿನಕ್ಕೆ 20 ರೂಪಾಯಿ 25 ರೂಪಾಯಿ ಎತ್ತಿಟ್ರು ಕೂಡ ಅಂದ್ರೆ ಕಾಸ್ಟ್ ವೈಸ್ ನಾವೀಗ ದಿನಕ್ಕೆ ಪೆಟ್ರೋಲ್ ಆದ್ರೆ 200 ರೂಪಾಯಿ 100 ರೂಪಾಯಿ ಅಂತ ಲೆಕ್ಕ ಮಾಡ್ತೇವೆ. ಆದ್ರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಒಂದೇ ಸರಿ ಅಮೌಂಟ್ ಕಾಣೋದ್ರಿಂದ ನಮಗೆ ತುಂಬಾ ಬಹಳ ಕಾಣಿಸ್ತದೆ ಇಲ್ಲಿ ಕೊಟ್ಟಿದ್ದು. ಆದ್ರೆ ಆಕ್ಚುಲಿ ದಿನಕ್ಕೆ 20 ರೂಪಾಯಿ ಎತ್ತಿಟ್ರು ಕೂಡ ನಾವು ಬ್ಯಾಟ್ರಿ ಕೊಡ್ತೇವೆ. ಇನ್ವಾಯ್ಸ್ ಮೇಲೆ ಬೇಕಾದ್ರೆ ಮೆನ್ಷನ್ ಮಾಡಿ ಕೊಡ್ತೇವೆ. 3 ವರ್ಷದ ನಂತರ ಅವ್ರ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ನಮಗೆ 25,000 ಲೆಸ್ ದೆನ್ 25,000 ಪೇ ಮಾಡಿದ್ರೆ ಸಾಕು, ನಾವು ಕೊಡ್ತೇವೆ. ಯಾಕಂದ್ರೆ 8 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಈ ಫೀಲ್ಡ್ ನಲ್ಲಿ. ಮತ್ತೆ ಬಂದೇ ಬರ್ತದೆ. 3 ವರ್ಷ ಅಂದ್ರೆ 4 ವರ್ಷ ಬರ್ಬೋದು. 4 ವರ್ಷ ಬಂದ್ರೆ ಅವ್ರಿಗೆ 15 ರೂಪಾಯಿ ಬರ್ತದೆ. 5 ವರ್ಷ ಬ್ಯಾಟ್ರಿ ಬಂದ್ರೆ ಅವ್ರಿಗೆ 10 ರೂಪಾಯಿ ಬರ್ತದೆ ಪರ್ ಡೇ. ಸೊ ಹಾಗಾಗಿ ಇದು ಬಹಳ ಖರ್ಚು ಬಂತು ಹೇಳೋ ಪ್ರಶ್ನೆ ಬರೋದಿಲ್ಲ. ಮುಂದೆ ಇನ್ನೊಂದು ಸಹ ಮೂಲತಃ ಬ್ಯಾಟ್ರಿ ರೇಟೇ ಕಡಿಮೆ ಆಗ್ಬೋದು. ಮತ್ತೆ ಅವರು ಏನು ಕಾಸ್ಟ್ ಹಾಕ್ತಾರೆ 25,000ನೇ ಹಾಕಿದ್ರು ಕೂಡ ಅದು ಮತ್ತೆ 3 ವರ್ಷ ಮುಂದಿನ ದಿವಸ ಬಳಸಲಿಕ್ಕೆ, ಕಳೆದಿರೋ 3 ವರ್ಷಕ್ಕಲ್ಲ. ಪೆಟ್ರೋಲ್ ಆದ್ರೆ ಫಸ್ಟ್ 3 ವರ್ಷಕ್ಕೂ ಅಷ್ಟೇ ದಿನ 100 ರೂಪಾಯಿನ 50 ರೂಪಾಯಿನ ಖಾಲಿ ಮಾಡ್ತಾನೆ ಇರ್ಬೇಕು. ಮುಂದಿನ 3 ವರ್ಷಕ್ಕೂ ಖಾಲಿ ಮಾಡ್ತಾನೆ ಇರ್ಬೇಕು. 6 ವರ್ಷದ ಪೀರಿಯಡ್ ನಲ್ಲಿ ಇವರು ಮತ್ತೆ ಎಕ್ಸ್ಟ್ರಾ ಗಾಡಿ ತಗೊಂಡ ನಂತರ ಖರ್ಚು ಮಾಡೋದು 25,000 ಅಂತ ಫಿಕ್ಸ್ ಮಾಡ್ತಾರೆ. ಕರೆಕ್ಟ್, ಅಷ್ಟೇ. ಇದು 6 ವರ್ಷಕ್ಕೆ ಖರ್ಚು ಬರೋದು. ಯಾಕೆಂದ್ರೆ 3 ವರ್ಷದಲ್ಲಿ ನೀವೇ ನೋಡ್ಕೊತೀರಿ, ಗಾಡಿ ಮೂಲ ದುಡ್ಡಿನಲ್ಲಿ ಬಂತು. ಸೊ ಈಗ ವೀಕ್ಷಕರು ಇಲ್ಲಿ ಒಂದು ಮಹತ್ವದ ಪಾಯಿಂಟ್ ಏನಂದರೆ EVಯ ಇದು ಮೇಂಟೆನೆನ್ಸ್ ಫ್ರೀ. ಇದಕ್ಕೆ ಸ್ಪೇರ್ ಪಾರ್ಟ್ಸ್ ಕಡಿಮೆ ಇದೆ, ಖರ್ಚು ಕಡಿಮೆ ಇದೆ. ಇಂಜಿನ್ ಇದ್ದಾಗ ಕಾರ್ಬೊರೇಟ್ ಇದೆ, ಇನ್ನೊಂದು ಆಯಿಲ್ ಚೇಂಜ್ ಮಾಡು, ಮತ್ತೊಂದು ನೋಡು, ಇನ್ನೊಂದು ನೋಡು, ಅವು ಫಿಲ್ಟರ್ ನೋಡು, ಏರ್ ಫಿಲ್ಟರ್ ನೋಡು, ಇವೆಲ್ಲ ಇಶ್ಯೂಸು ಬರುತ್ತೆ. ಆಮೇಲೆ ಚಾಲು ಆಗಲಿಲ್ಲ ಅದಕ್ಕೆ ಸ್ಪಾರ್ಕ್ ಪ್ಲಗ್ ನೋಡು, ಇವೆಲ್ಲ ಮಾತು ಬರುತ್ತೆ. ಇಲ್ಲಿ ಸ್ಪೇರ್ ಪಾರ್ಟ್ಸು ಭಾಳ ಕಡಿಮೆ ಇರೋದಕ್ಕೆ ಮೇಂಟೆನೆನ್ಸ್ ಕಡಿಮೆ. ಹಾಗಾಗಿ ನಾವು ಒಂದ್ಸರಿ ಗಾಡಿಯನ್ನು ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡು ಇದು ಮಾಡಿದ್ಮೇಲೆ ಮತ್ತೆ ಸಂತೋಷ್ ಅವ್ರನ್ನ ಫೋನ್ ಮಾಡಿ ಕೇಳೋದು ಅಗತ್ಯ ಭಾಳ ಕಡಿಮೆ ಇರುತ್ತೆ. ಅದನ್ನು ಮಾಡ್ತಾರೆ, ಹೇಗಿದ್ರು ಮಾಡ್ತಾರೆ. ಸೊ ಈಗಾಗಲೇ ಹೇಳ್ದಂಗೆ ಮುಖ್ಯವಾಗಿ ಇದು ಮೇಂಟೆನೆನ್ಸ್ ಫ್ರೀ. EVನೇ ಹಾಗೆ. ಆಮೇಲೆ ತೊಗೊಂಡೋಗಿ EV ಕಾರ್ ತಗೊಂಡು ಮರಕ್ಕೆ ಗುದ್ದಿದ್ರೆ ಅದು ಬೇರೆ ವಿಷಯ. ತಾಂತ್ರಿಕವಾಗಿ ಅದು ಪಾರ್ಟ್ಸ್ ಕಡಿಮೆ ಇರೋದಕ್ಕೆ ಮೇಂಟೆನೆನ್ಸ್ ಕಡಿಮೆ, ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತ ಹೇಳ್ಬೋದು. ಉಳಿದಂತೆ ಫಿಸಿಕಲಿ ನೀವು ಪೇಂಟಿಂಗ್ ಮಾಡೋದು ಅದೆಲ್ಲ ಕಾಮನ್, ಅದರಲ್ಲಿ ಕಾಮನ್ಸ್. ಇದು ನಮ್ಮ ಬಿಟ್ಟು ಬೇರೆ ಇವ್ರನ್ನ ಕರೆಯುವಂಥ ಅಗತ್ಯ ಬೀಳೋದು ಇಲ್ಲ. ಒಂದು ಮೋಟ್ರ್ ಹೇಳಿದ್ರು ಹೋದರೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ, ಹೋಗೋದಿಲ್ಲ. 3 ವರ್ಷ 4 ವರ್ಷ ಹೋಗೋದಿಲ್ಲ ಇವರ ಅನುಭವದಲ್ಲಿ. ಇನ್ನೊಂದು ಕಂಟ್ರೋಲರ್ ಹೇಳಿದರು, ಅದೂ 3 ವರ್ಷ 4 ವರ್ಷ ಹೋಗೋದಿಲ್ಲ. ಇದು ಗುಡುಗು ಸಿಡ್ಲಿಂದ ಏನಾಗುತ್ತಾ? ಗುಡುಗು ಸಿಡ್ಲಿಗೆ ಅಂದ್ರೆ ನಾವು ಚಾರ್ಜರ್ ಕನೆಕ್ಟ್ ಮಾಡಿಡಬಾರ್ದು. ಒಂದು ಚಾರ್ಜರ್ ಹಾಳಾಗುತ್ತೆ, ಇನ್ನು ಸಿಡ್ಲೆ ಹೊಡೆದಾಗ ಮೋಟರ್ ಸೆನ್ಸರ್ ತನಕನೂ ಹಾಳಾಗೋ ಸಾಧ್ಯತೆ ಇರುತ್ತೆ. ಡಿಸ್ಕನೆಕ್ಟ್ ಮಾಡಿಟ್ಬಿಟ್ರೆ ಏನೂ ಆಗೋದಿಲ್ಲ. ಯಾಕೆ ತೋಟದಲ್ಲಿ ಇಟ್ಟಾಗ ಆ ಟೈಮ್ನಲ್ಲಿ ಕನೆಕ್ಟ್ ಆಗಿರಬಾರ್ದು ಚಾರ್ಜರ್, ಅದು ಸ್ವಾಭಾವಿಕ, ಅಂಡರ್ಸ್ಟುಡ್. ಇಲ್ಲ ಟಿವಿ ಆಫ್ ಮಾಡಿರ್ತೀವಿ, ಅದಕ್ಕೂ ಸರ್ಜ್ ಪ್ರೊಟೆಕ್ಟರ್ ಅಂತ ಬಂದಿದೆ. ಅದು ಆ ಡಿವೈಸ್ ಅನ್ನ ಹಾಕೊಂಡು ಚಾರ್ಜರ್ ಕನೆಕ್ಟ್ ಹಾಕೊಂಡಿದ್ರೆ ಅಲ್ಲ, ಅದು ತೀರಾ ಆಯಿತು. ಸೊ ಕಾಮನ್ ಆಗಿ ಏನಾಗೋದಿಲ್ಲ. ಸೊ ಅಲ್ಲಿಗೆ ಅದು ಪ್ರೊಟೆಕ್ಷನ್ ಆಯಿತು. ಇನ್ನೊಂದು ಇದು ಸಣ್ಣ ಪುಟ್ಟ ಸ್ಪೇರ್ಗಳು. ಇನ್ನೊಂದು ಬ್ಯಾಟ್ರಿ ನಿಮಗೆ ಗೊತ್ತು, ಅದು EV ಬ್ಯಾಟ್ರಿಗಳು ಸ್ವಾಭಾವಿಕವಾಗಿ ಅದು ಲೇಟೆಸ್ಟ್ ಎಲ್ಲ ಮೇಂಟೆನೆನ್ಸ್ ಫ್ರೀ. ಹಾಗಾಗಿ ಒಟ್ಟಾರೆ ಈ ಗಾಡಿ ನಮಗೆ ದಿನನಿತ್ಯ ರಿಪೇರಿಗೆ ಹುಡ್ಕೊಂಡು ಹೋಗೋದು ಅಂತಿಂಥ ಕೆಲಸ ಇಲ್ಲ.
ಇನ್ನು ಟೈರ್ ಗಿಯರು ಅದು ಮಾಮೂಲಿ ಇದು ಸ್ವಾಭಾವಿಕ ಟ್ಯೂಬ್ ಇದ್ದ ಟೈರ್ ಅಲ್ಲ, ಟ್ಯೂಬ್ ಟೈರ್. ಆಫ್ ರೋಡ್ ನಲ್ಲಿ ಟ್ಯೂಬ್ಲೆಸ್ ಟೈರ್ ಬರೋದಿಲ್ಲ, ಯಾಕಂದ್ರೆ ಕ್ರಾಸ್ ಲೋಡ್ ಬೀಳುತ್ತೆ. ಕ್ರಾಸ್ ಲೋಡ್ ಬಿದ್ದಾಗ ಟ್ಯೂಬ್ ಲೆಸ್ ಟೈರ್ ನಲ್ಲಿ ಸಡನ್ ಆಗಿ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಟ್ಯೂಬ್ ಟೈರು ಪಂಕ್ಚರ್ ಮಾಡಿದರೆ ಸ್ವಾಭಾವಿಕ ಪಂಕ್ಚರ್ ಹಾಕಬೇಕು, ಅದು ಅಂಡರ್ಸ್ಟುಡ್ ಅದು. ಸೊ ಹಾಗಾಗಿ ನಿಮಗೆ ಈ ಬಹುಶಃ ಈ ಗಾಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಿಕ್ತು, ನಾವು ಕೊಟ್ವಿ ಚರ್ಚೆಯಲ್ಲಿ ಅಂತ ಅನ್ಕೋತೀವಿ. ಇನ್ನು ಒಂದೇನು ಕೇಳಿದರೆ ಇದರದ್ದು ಸಣ್ಣ ಪುಟ್ಟ ಆಪ್ರೇಷನ್ಸನ್ನು ನಾವು ಇನ್ನೊಂದು ಮುಂದಿನ ಕಂತಲ್ಲಿ ತೋರಿಸ್ತೀವಿ. ಲಿಫ್ಟನ್ನು ಹೆಂಗೆ ಮಾಡ್ತಾರೆ, ಲಗೇಜ್ ಹೆಂಗೆ ಹಾಕ್ತಾರೆ, ತುಂಬಿಸ್ತಾರೆ, ಅದನ್ನು ಬ್ಯಾಟ್ರಿಯನ್ನು ಹೇಗೆ ಎತ್ತಿಡ್ತಾರೆ, ಅದನ್ನು ನಿಮಗೆ ನಾವು ಮುಂದಿನ ಕಂತಲ್ಲಿ ತೋರಿಸ್ತೀವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ರೈತರ ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಈಗ ಇವತ್ತಿನ ಈ ಕಂತನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಕಂತಲ್ಲಿ ಇನ್ನಷ್ಟು ಮಾಹಿತಿ ಜೊತೆಗೆ ಶ್ರೀ ಸಂತೋಷ್ ಅವ್ರನ್ನ ಭೇಟಿಯಾಗೋಣ. ನಮಸ್ಕಾರ.